ಸೊ ಬೆಸ್ಟ್ ತಾರ್ ಆಕ್ಸೆಸರೀಸ್ ಅಂತಾನೆ ಹೇಳ್ಬೋದು ಇಲ್ಲಿ. ಯಾರು ಒಬ್ಬ ಕೆಟ್ಟ ಕೆಲಸ ಮಾಡೋದನ್ನ ಇಲ್ಲ ಹೆಸರನ್ನ ಕೆಟ್ಟಾಗೋ ಥರದ್ದು ಆ ಥರದ್ದಲ್ಲ ಸರ್. ಸ್ಟಾರ್ಟಿಂಗ್ ಪ್ರೈಸ್ ನೋಡಿ ಸರ್, 4800 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಸರ್. ನಿಮಗೆ ಕಂಪ್ನಿ MRP 2590 ರೂಪೀಸ್ ಕಂಪ್ನಿ MRP ಇದೆ. 1900 ರೂಪೀಸ್ಗೆ ನಾನು ಪ್ರಾಡಕ್ಟ್ ಕೊಡ್ತೀವಿ ಸರ್. ಸರ್ ನಿಮಗೆ ಒಂದು 4800 ರೂಪೀಸ್ಗೆ ನಾನು ಹಾಕ್ಸ್ಕೊಡ್ತೀವಿ ಸರ್. 2 ಇಯರ್ಸ್ಗೆ ಒಂದು ದಿನ ಕಮ್ಮಿ ಇರಲಿ ಸರ್. 1250 ರೂಪೀಸಿಂದ ಸ್ಟಾರ್ಟಿಂಗ್ ಇದೆ ಸರ್. ಇದು 850 ರೂಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಕ್ಯಾಮ್ರಾ. ನಿಮಗೆ 1950 ರೂಪೀಸ್ಗೆ ಕಂಪ್ಲೀಟ್ ಕಾರ್ ಹಾಕ್ಸ್ಕೊಡ್ತೀವಿ ಸರ್. ಹೊಸ ವೆಹಿಕಲ್ಸ್ಗೆ ಒಂದು 6500 ರೂಪಾಯಿ ತನಕ ನಾವು ಹಾಕ್ಸ್ಕೊಡ್ತೀವಿ. ಹೌದು ಸರ್. 3400 ರೂಪೀಸ್ಗೆ ಮ್ಯಾಟ್ ಕೊಡ್ತೀವಿ ಸರ್. ಪ್ರೀತಿ ವೀಕ್ಷಕರಿಗೆ ಸ್ಟೋರೂಮ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಸೊ ಇವಾಗ ಏನಂದರೆ ಬೇಸಿಕ್ ಇವಾಗ ನಾನು ಇವಾಗ ಕ್ರೇಜಲ್ಲಿ ಇರೋದು ತಾರು. ಸೊ ಇವಾಗ ತಾರು ತಗೊಂಡ್ರೆ ಸೊ ಇವಾಗ ಎಲ್ರಿಗೂ ಡೌಟ್ ಇರುತ್ತೆ ಯಾವ ಥರ ಮಾಡಿಫಿಕೇಷನ್ ಮಾಡಿಸ್ಬೇಕು, ಸೊ ಇವಾಗೆಲ್ಲ ಏನು ಟ್ರೆಂಡಿಂಗಲ್ಲಿದೆ ಅಂತ. ಸೊ ಈ ಶಾಪ್ ಬಂದು ತಾರಿಗೆ ಜಾಸ್ತಿ ಫೆಸಿಲಿಟೀಸ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ತಾರಿಗೆ ಬೇಕಾಗಿರೋದು ಎಲ್ಲ ಐಟಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೆಸ್ಟ್ ತಾರ್ ಆಕ್ಸೆಸರೀಸ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇದ್ರ ಬಗ್ಗೆನೂ ಫುಲ್ ಡೀಟೇಲಾಗಿ ತಿಳ್ಕೊಳ್ತೋಗೋಣ. ಸೊ ಅದಕ್ಕಿಂತ ಬಿಫೋರು ಯಾರೆಲ್ಲ ಸ್ಟೋರೂಮ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಓನರ್ ತೊಗೊಳ್ಳೋಣ ಬನ್ನಿ. ಓಕೆ, ಇವಾಗ ಅದೇ ಥರ ಶಾಪ್ ಓನರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ತಸ್ಲೀಮ್ ಅಂತ ಸರ್. ತಸ್ಲೀಮ್ ಅಂತ? ಹೌದು ಸರ್. ಓಕೆ, ನಿಮ್ಮ ಶಾಪ್ ನೇಮ್ ಏನಿದೆ ಸರ್? ಸರ್ ದಿ ಕಾರ್ ವೈಪ್ಸ್ ಅಂತ ಶಾಪ್ ಹೆಸರು ನಮ್ಮದು. ಓಕೆ, ಅದೇ ನೀವು ಟ್ರೆಂಡಿಂಗಲ್ಲಿ ಇಟ್ಬಿಟ್ಟಿದ್ದೀರಾ ನೇಮ್ ಸರ್. ಕಾರ್ಗೆ ಒಂದು ವೈಪ್ ಸಿಕ್ಲಿ ಅಂತ ಹಿಕ್ಕಿದ್ದೀವಿ ಸರ್. ಓಕೆ, ನೀವು ಜಾಸ್ತಿ ಯಾವ ಕಾರ್ದು ಮಾಡಿಫಿಕೇಶನ್ ಮಾಡಿದ್ದೀರಾ ಸರ್? ಸರ್ ಎನಿ ವೆಹಿಕಲ್ ಆಸ್ ಎ ಕಸ್ಟಮರ್ ಆಗಿ ರಿಕ್ವೈರ್ಮೆಂಟ್ ಏನೇನಿದೆಯೋ ಕಾರ್ದು ಎಲ್ಲ ಕೆಲಸ ಮಾಡಿಸ್ಕೊಟ್ಬಿಡ್ತೀವಿ ಸರಿನಾ. ಈಗ ಟ್ರೆಂಡ್ ನಡೀತಾ ಇರೋದು ನಿಮಗೆ ಥಾರು ಸರಿನಾ. ಥಾರ್ಗೆ ಸ್ಪೆಷಲಿ ಕಸ್ಟಮರ್ದು ಏನೇನು ರಿಕ್ವೈರ್ಮೆಂಟ್ ಇದೆಯೋ A to Z ಅಂತ ಹೇಳ್ಬೋದು ಸರಿನಾ. A to Z ಮೀನ್ಸ್ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಈಗ ಫ್ರಂಟ್ ಬಂಪರ್ ಇಂದ ಹಿಡ್ದು ಫ್ರಂಟ್ ಎಕ್ಸ್ಟ್ರಾ ಒಂದು ಗ್ರಿಲ್ ಬಂದಿದೆ. ನೆಕ್ಸ್ಟ್ ಒಂದು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಇಂದ ಹಿಡ್ದು ನಿಮಗೆ ಎಕ್ಸ್ಟ್ರಾ ಒಂದು ಹೈ ಫೋಕಸಿಂಗ್ಗೆ ಫಾಗ್ ಲ್ಯಾಂಪ್, ಟ್ರೈ ಕಲರ್ಸು ಫಾಗ್ ಲ್ಯಾಂಪ್ ಐತೆ. ನೆಕ್ಸ್ಟ್ ಇಂಟೀರಿಯರ್ ಇಂದ ನಿಮಗೆ ಕಂಪೇರ್ ಮಾಡಿದ್ರೆ 70 ಮ್ಯಾಟ್ ಐತೆ. ನೆಕ್ಸ್ಟ್ ನಿಮಗೆ ಗ್ಲಾಸ್ UVA ಪ್ರೊಟೆಕ್ಷನ್, ಗ್ಲಾಸ್ ಕೂಲಿಂಗ್ ಪೇಪರು. A to Z ಅಂತ ಹೇಳಿದ್ರೆ ನಿಮಗೆ ಥಾರ್ಗೆ ಏನೇನು ಕ್ರೇಜ್ ಲೆವೆಲ್ ಕೆಲಸ ಮಾಡಬೇಕು ಆ ಥರ A to Z ಕೆಲಸ ಮಾಡಿ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತೆ. ಜೆನ್ಯೂನ್ ಸಿಗ್ತದೆ ಸರ್. ಇವಾಗ ಅಕಸ್ಮಾತ್ ನಾನು ಏನೊಂದು ಇನ್ಸ್ಟಾಲೇಷನ್ ಮಾಡಿದ್ದೀನಿ ತಾರಿಗೆ, ಸೊ ಅದು ನಾನು ಮನೆಗೆ ಹೋದೆ, ಒಂದು ವಾರ ಆಯಿತು, ಸೊ ಅದೇನೋ ಪ್ರಾಡಕ್ಟ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂದರೆ ಸರ್ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಸರ್, ಆ ಥರ ಡ್ಯಾಮೇಜ್ ಆಗೋ ಪ್ರಾಡಕ್ಟ್ ನಾವು ಕಸ್ಟಮರ್ಗೆ ತೋರ್ಸಕ್ಕೆ ಹೋಗಲ್ಲ. ಯಾಕೆಂದರೆ ಈಗ ರೆಫರಲ್ ಸಿಗ್ಬೇಕು ನಮಗೆ ಕಸ್ಟಮರ್ಸ್ನ. ಒಂದು ಕಸ್ಟಮರ್ನ ಒಳ್ಳೆ ಕೆಲಸ ಮಾಡಿಕೊಟ್ರೆ ಕಸ್ಟಮರ್ ರೆಫರಲ್ ಸಿಗ್ತದೆ ನಮಗೆ. ಸೊ ಹಂಗಾಗಿ ಜೆನ್ಯೂನ್ ಪ್ರಾಡಕ್ಟ್ ಹಾಕೋದು ನಮ್ಮ ಸ್ಟಾರ್ಟಪ್. ಯಾಕೆಂತ ಹೇಳಿದ್ರೆ ನಾವು ಒಂದು ಸ್ಟಾರ್ಟಪ್ ಇರೋದು ನಾವು ಈ ಕೆಲಸದಲ್ಲಿ ಕರೆಕ್ಟಾ. ಸೊ ಹಂಗಾಗಿ ನಾವು ಜೆನ್ಯೂನ್ ಪ್ರಾಡಕ್ಟ್ ಹಾಕ್ಸೋಣ ಅಂತ ನಾನು ಕಸ್ಟಮರ್ಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗಲಿ ಅಂತ ನಮ್ಮದು ಇಂಟೆನ್ಷನ್ ಸರ್ ಅದು. ಈ ಶಾಪ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಈ ಶಾಪ್ ಓಪನ್ ಆಗಿ ಆಲ್ಮೋಸ್ಟ್ ಒಂದು ತಿಂಗಳು ಆಗಿದೆ ಸರ್. ಒಂದೇ ತಿಂಗಳು ಆಗಿರೋದು? ಹೌದು ಸರ್. ಓಕೆ, ಮುಂಚೆ ಬೇರೆ ಕಡೆ ಇತ್ತು? ಮುಂಚೆ ಬೇರೆ ಕಡೆ ಅಂತ ಏನಿಲ್ಲ, ಮುಂಚೆ ಬೇರೆ ಕಡೆ ನಾವು ಆಸ್ ಎ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ವಿ ನಾವು. ಹೌದು. ನಿಮ್ಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ? ಸರ್ ಈ ಕೆಲಸದಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 15 ಇಯರ್ಸ್. ನಿಮಗೆ 15 ಇಯರ್ಸ್. ನಿಮ್ಗೆ ಏಜ್ ಎಷ್ಟು ಸರ್ ಹಾಗಾದ್ರೆ? ಸರ್ ಆಲ್ಮೋಸ್ಟ್ ಒಂದು 26 ಇಯರ್ಸ್ ಸರ್ ನಮ್ಮ ಏಜು. ಹಂಗೆ ಚಿಕ್ಕ ವಯಸ್ಸಿಂದಲೇ ಇದ್ರ ಮೇಲೆ ಕ್ರೇಜ್ ಆಗಾದ್ರೆ ನಿಮಗೆ? ಹೌದು ಸರ್. ಓಕೆ, ಇದೇ ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ಯಾಕೆ ಅನಿಸ್ತು ಸರ್? ಈ ಕೆಲಸದ ನಮಗೆ ಆ್ಯಕ್ಚುಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮಗೆ ಒಂದು ಕಾರ್ ಅಂದರೆ ಭಾಳ ಇಷ್ಟ. ಚಿಕ್ಕದ ಏಸಿಂದ ನಮಗೆ ಕ್ರೇಜು ಸರಿನಾ. ಆ ಕ್ರೇಜ್ ಲೆವೆಲ್ಗೆ ಈ ಕೆಲಸ ಕಲಿಯೋಣ, ಈ ಕೆಲಸ ಮಾಡಿದ್ರೆ ಭಾಳ ಒಂದು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಅನ್ಕೊಂಡು ನಾನು ಕೆಲಸ ಸ್ಟಾರ್ಟ್ಅಪ್ ಮಾಡಿದ್ದೀವಿ ಸರ್. ನೀವು ಓನ್ ಆಗಿ ಶಾಪ್ ಓಪನ್ ಮಾಡಿ? ಹೌದು ಸರ್. ಓಕೆ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಸರ್. ಆಲ್ ದಿ ಬೆಸ್ಟ್, ಚೆನ್ನಾಗಲಿ. ಓಕೆ ಸರ್. ವ್ಯೂವರ್ಸ್ ಖಂಡಿತ ಬೆಳವರಿಗೆ ಎಲ್ರಿಗೂ ಅವರು ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲರೂ ನಮ್ಮ ವ್ಯೂವರ್ಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ವಿಡಿಯೋಗೆ ಎಲ್ಲರೂ ನೋಡಿ ಸೊ ಎಷ್ಟೋ ಜನ ಶಾಪ್ ವಿಸಿಟ್ ಕೊಟ್ಟಿದ್ದಾರೆ. ಅದೇ ಥರ ವ್ಯೂವರ್ಸ್ ಬಂದು ಇವಾಗ ಹೊಸದಾಗಿ ಓಪನ್ ಆಗಿರೋ ಶಾಪಿಗೆ ವಿಸಿಟ್ ಕೊಡಿ. ಸೊ ಬಂದು ನೀವು ಏನು ಪ್ರಾಡಕ್ಟ್ ಆಕ್ಸಿಡೆಂಟ್ ಅಂದ್ರೆ ಪರವಾಗಿಲ್ಲ, ಬಟ್ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಯಾವ ಥರ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್, ಇಲ್ಲಿ ಎಲ್ಲ ಥರದ ಕಾರ್ ಮಾಡಿಫಿಕೇಶನ್ ಸಿಗುತ್ತೆ? ಹೌದು ಸರ್, ಸಿಗ್ತದೆ. ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕಂತ ಹೇಳಿದ್ರೆ ನಿಯರು ನಮಗೆ ಈಗ ಜೇಸರೋಡಿಗೆ ಎಂಟ್ರಿ ಆಗದ ತಕ್ಷಣ ನಿಮಗೆ ವಿಜಯ ವೀಲ್ ಎಲಿಮೆಂಟ್ ಐತೆ ಕರೆಕ್ಟಾ. ವಿಜಯ ವೀಲ್ ಎಲಿಮೆಂಟ್ ಪಕ್ಕದ ಬಿಲ್ಡಿಂಗ್ ಮೇಲೆ ಇರೋದು ಸರ್ ಅಂಗಡಿ. ಹೌದು ಸರ್. ಇವಾಗ ಎಲ್ರಿಗೂ ಒಂದು ಡೌಟ್ ಅಂತ ಇರುತ್ತೆ, JC ರೋಡ್ ಅಂದರೆ ಅಲ್ಲಿ ಐಟಮ್ ಯಾವ ಥರ ಹಾಕ್ತಾರೆ ಏನು ಅಂತ ಒಂದು ಆಲ್ರೆಡಿ ಡೌಟ್ ಅಂತ ಇರುತ್ತೆ. ಸೊ ಅದಕ್ಕೆ ನೀವೇನು ಹೇಳ್ತೀರಾ ಸರ್? ಈಗ ಕಸ್ಟಮರ್ಗೆ ಡೌಟ್ ಅಂತ ಹೇಳಿದ್ರೆ ಯಾರು ಒಬ್ಬ ಕೆಟ್ಟ ಕೆಲಸ ಮಾಡೋದನ್ನ ಇಲ್ಲ ಹೆಸರನ್ನ ಕೆಟ್ಟಾಗೋ ಥರದ್ದು ಆ ಥರದ್ದಲ್ಲ. ಅಂಗಡಿಗೆ ವಿಸಿಟ್ ಹಾಕಿದ್ರೆ ಕಸ್ಟಮರ್ನ ಕ್ವಾಲಿಟಿ ಹೆಂಗೆ ಕೊಡ್ತೀವಿ. ಯಾಕೆಂದರೆ ಕಸ್ಟಮರ್ಗೆ ಪ್ರಿಫರೆನ್ಸು ಸಜೆಸ್ಟ್ಮೆಂಟು ಒಳ್ಳೆ ಕ್ವಾಲಿಟಿ ಸಜೆಸ್ಟ್ ಕೊಟ್ಟರೆ ಕಸ್ಟಮರ್ಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗ್ತದೆ, ಆ ಮೆಟೀರಿಯಲಿಂದ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತದೆ ಅವ್ರಿಗೆ. ಸೊ ಹಂಗಾಗಿ ನಮ್ಮದು ಒಂದು ಸಜೆಸ್ಟ್ಮೆಂಟ್ ಏನಿದೆ ಅಂದರೆ ಕಸ್ಟಮರ್ಗೆ
ಒಂದು 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಬಟ್ ಕಸ್ಟಮರ್ ಒಳ್ಳೆ ಐಟಮ್ ಕೊಡ್ಸೋಣ ಅಂತ ನಮ್ದು ಇಂಟೆನ್ಷನ್ ಇದೆ. ನೀವು ಕಸ್ಟಮರ್ ಬಂದ್ರೆ ಅವ್ರಿಗೆ ಸಜೆಷನ್ ಮಾಡ್ತೀರಾ, ಹೌದು ಇದೇ ಪ್ರಾಡಕ್ಟ್ ನೀವು ಕಾರ್ಗೆ ಹಾಕ್ಸಿದ್ರೆ ಸೊ ಅದು ಜೆನ್ಯೂನ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು, ಪ್ರೀಮಿಯಂ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು, ಸಜೆಷನ್ ಮಾಡ್ತೀವಿ. ಹೌದು ಸರ್. ಓಕೆ ಸರ್, ಇವಾಗ ಯಾವುದೇ ಥರ ಪ್ರಾಡಕ್ಟ್ಸ್ ಇದೆ ಅಂತ ಫುಲ್ ಡೀಟೇಲ್ಸ್ ತಿಳ್ಕೊಂತಾರೆ ಕಂಪ್ಲೀಟ್ ನೋಡೋಣ ಸರ್. ನಮಸ್ಕಾರ ಕರ್ನಾಟಕ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅಲಾರಂ ಬಟನ್ನ ಒತ್ತಿ. ಆಗ ನಾವು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನೋಟಿಫಿಕೇಶನ್ ಮುಖಾಂತರ ಪೋಸ್ಟ್ ಬರುತ್ತೆ. ಓಕೆ ಸರ್, ಅದೇ ಥರ ಸಿಸ್ಟಮ್ ಆಗಿ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ಥರದ್ದು ಸಿಸ್ಟಮ್ಸ್ ಇದೆ ಸರ್? ಸರ್ ನಮ್ಮ ಹತ್ರ ಡಿಫ್ರೆಂಟ್ ಮಾಡಲ್ಸ್ ಆಫ್ ದ ಸಿಸ್ಟಮ್ ಇದೆ. ಡಿಫ್ರೆಂಟ್ ಮಾಡಲ್ಸ್ ಅಂಡ್ ಮೀನ್ಸ್ ನಿಮಗೆ ಕಂಪ್ನಿ ಡಿಫ್ರೆಂಟ್ ಬಾಟ್ಸ್ ಕಂಪ್ನಿ ಇಟ್ಟಿದ್ದೀವಿ ನಾವು. ಸರ್ ಇನ್ನು ಕಸ್ಟಮರ್ಗೆ ಏನು ಬಜೆಟು, ಲೋ ಬಜೆಟಿಂದ ಹಿಡಿದು ನಿಮಗೆ ಮಿಡ್ ವೇರಿಯಂಟು, ಟಾಪ್ ಎಂಡು ಅಂತ ಒಂದು ಆಲ್ಮೋಸ್ಟ್ ಒಂದು 5-6 ಬ್ರ್ಯಾಂಡ್ಸ್ ಇಕ್ಕಿದ್ದೀವಿ, ಮೇಂಟೈನ್ ಮಾಡಿ ಇಕ್ಕಿದ್ದೀವಿ ನಾವು. ಕಸ್ಟಮರ್ ಸೆಲೆಕ್ಷನ್ ಸರ್, ಬಜೆಟ್ ಏನಿದೆ ಕಸ್ಟಮರ್ದು ಅದ್ರ ಮೇಲೆ ಡಿಪೆಂಡ್ ಮಾಡುತ್ತೆ ಸರ್. ಅವ್ರು ಯಾವ್ದು ಹೇಳ್ತಾರೆ ಅದು. ಹೌದು ಸರ್. ಎಲ್ಲ ಸಿಸ್ಟಮ್ ಅಲ್ಲೂ ಆಂಡ್ರಾಯ್ಡ್ ಆಗಿ ವರ್ಕ್ ಆಗುತ್ತಾ ಸರ್? ಆಂಡ್ರಾಯ್ಡ್ ಮೀನ್ಸ್ ನಿಮಗೆ ನೋಡಿ ಸರ್, ಆಸ್ ಎ ಎಕ್ಸಾಂಪಲ್ ಇದು ನಿಮಗೆ ವೈಪ್ಲಸ್ ಸೋನಿಕ್ ಅಂತ ಬ್ರ್ಯಾಂಡ್ ಇದೆ ಸರಿನಾ. 2GB ರ್ಯಾಮ್ ಬರುತ್ತೆ, 32GB ಸ್ಟೋರೇಜ್ ಬರುತ್ತೆ, ಗೊರಿಲ್ಲಾ ಗ್ಲಾಸ್ IPS ಡಿಸ್ಪ್ಲೇ ಬರುತ್ತೆ ನಿಮಗೆ, ವಿತ್ 1 year ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರ್ತದೆ ನಿಮಗೆ. ಕಂಪ್ಲೀಟ್ ಫೋನಲ್ಲಿ ಆಸ್ ಎ ಫೋನಲ್ಲಿ ಏನೇನು ಫೀಚರ್ಸ್ ಇದೆಯೋ ಸೇಮ್ ಫೀಚರ್ ನಿಮಗೆ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಬಟ್ ಹೇಳ್ಬೇಕಂತ ಹೇಳಿದ್ರೆ ಇದು ಬೇಸಿಕ್ ಸೆಟ್, ಇದು ಆಂಡ್ರಾಯ್ಡ್ನಲ್ಲಿ ಬೇಸಿಕ್ ಇದು ಸರಿನಾ. ಇದರ ನೆಕ್ಸ್ಟ್ ನಿಮಗೆ ಒಂದು ಆ್ಯಪಲ್ ಕಾರ್ಪ್ಲೇ ಆಟೋ ಆಂಡ್ರಾಯ್ಡ್ ಅಂತ ಒಂದು ಬರುತ್ತೆ. ಇದು ನಿಮಗೆ 4GB ರ್ಯಾಮ್ ಬರುತ್ತೆ. ಇದು 4GB ರ್ಯಾಮು, 32GB ಸ್ಟೋರೇಜ್ ಬರುತ್ತೆ. ಕೆಲವರಿಗೆ ಕಸ್ಟಮರ್ಸ್ಗೆ ರ್ಯಾಮ್ ಜಾಸ್ತಿ ಬೇಕು, ಪ್ಲಸ್ ನಿಮ್ಗೆ ಮೆಮರಿ ಎಕ್ಸ್ಟೆಂಡಬಲ್ ಬೇಕಂತ ಹೇಳಿದ್ರೆ ರ್ಯಾಮು ಜಾಸ್ತಿ ಇದೆ, ಎಕ್ಸ್ಟೆಂಡಬಲ್ ಮೆಮರಿ ಬರುತ್ತೆ ನಿಮಗೆ. ಪ್ಲಸ್ ನಿಮಗೆ 2 ಸಾಫ್ಟ್ವೇರ್ ಕೂಡ ಸಪೋರ್ಟ್ ತಗೊಳುತ್ತೆ ನಿಮಗೆ, ಆಂಡ್ರಾಯ್ಡ್ ಮತ್ತು iOS. ನಿಮಗೆ ಆಲ್ಮೋಸ್ಟ್ ನಿಮಗೆ ಆ್ಯಪಲ್ ಫೋನ್ ಏನೇನು ರಿಕ್ವೈರ್ಮೆಂಟ್ ಇದೆಯೋ ವಿತ್ ವಾಯ್ಸ್ ರಿಕಮೆಂಡೆಡು, ಪ್ಲಸ್ ಏನೇನು ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇದೆಯೋ iOS ಎಲ್ಲ ಇದರಲ್ಲಿ ನಿಮಗೆ ವೈರ್ಲೆಸ್ ಕನೆಕ್ಟಿವಿಟಿ ಆಗ್ತದೆ ನಿಮಗೆ. ಇದರಲ್ಲಿ 360 ಎಲ್ಲ ವರ್ಕ್ ಆಗುತ್ತೆ. ಹೌದು ಸರ್, 360 ಕ್ಯಾಮ್ರಾ ನಿಮಗೆ ಸಪ್ರೇಟ್ ಆಗಿ ಸಿಸ್ಟಮ್ ಬರುತ್ತೆ ನೋಡಿ ಸರ್. ಮೋಕೋಸೋನಿಕ್ ಅಂತ ಬ್ರ್ಯಾಂಡ್ ಇದೆ ಸರ್. 360 ಕ್ಯಾಮ್ರಾ ಇನ್ಸೈಟ್ ಬಂದಿರುತ್ತೆ ನಿಮಗೆ, ಕರೆಕ್ಟಾ. 4 ಕ್ಯಾಮ್ರಾ ನಿಮಗೆ ಆಲ್ಮೋಸ್ಟ್ ಇಲ್ಲ ಒಂದು ಸ್ಕ್ರೀನಲ್ಲಿ ತೋರಿಸ್ಬಿಡುತ್ತೆ ನಿಮಗೆ. ಟರ್ನ್ ಅಪ್ ಮಾಡ್ಕೋಬಹುದು, ಫ್ರಂಟ್ ಬ್ಯಾಕ್ ರೈಟ್ ಲೆಫ್ಟ್ ಕ್ಯಾಮ್ರಾನ ಟರ್ನ್ ಅಪ್ ಮಾಡ್ಕೋಬಹುದು, ವಿತ್ ಇನ್ಬಿಲ್ಟ್ ಬಂದಿರುತ್ತೆ. ಆಸ್ ಎ ನಿಮಗೆ ಒಂದು ಕಂಪ್ನಿ ಸಿಸ್ಟಮ್ ಎಲ್ಲ ತಗೊಂಡ್ರೆ ಒಂದು ರಿಮೋಟ್ ಕಂಟ್ರೋಲ್ ಥರ ಕೊಟ್ಟಿರ್ತಾನೆ, ಈ ಸಿಸ್ಟಮ್ಗೆಲ್ಲ ನಿಮಗೆ ಇನ್ಬಿಲ್ಟ್ ಬಂದಿರುತ್ತೆ ನಿಮಗೆ ಕ್ಯಾಮ್ರಾಸು. ಇದರಲ್ಲೆಲ್ಲ ರೆಕಾರ್ಡಿಂಗ್ ಆಪ್ಷನ್ ಇರುತ್ತೆ. ಹೌದು ಸರ್, ವಿತ್ ರೆಕಾರ್ಡಿಂಗ್ ಕೂಡ ಆಗ್ತದೆ. ರೆಕಾರ್ಡಿಂಗ್ ಎಲ್ಲ ಸೇವ್ ಆಗುತ್ತೆ. ಹೌದು ಸರ್, ಸೇವ್ ಆಗ್ತದೆ. ಸಿಮ್ ಆಪ್ಷನ್ ಇರುತ್ತಾ? ಸಿಮ್ ಆಪ್ಷನ್ ಕೂಡ ಬಂದಿರುತ್ತೆ ಸರ್. ಸಿಮ್ ಹಾಕಿದ್ರೆ ಬೆಸ್ಟ್ ಅಂತ ಸರ್ ಕೆಲವರು ಕಸ್ಟಮರ್ಗೆ ನಿಮಗೆ ವೈಫೈ ಕನೆಕ್ಷನ್ ಬೇಡ, ಅವ್ರಿಗೆ ಆಸ್ ಅ ಸಿಮ್ ಹಾಕ್ಸ್ಕೊಂಡು ಯೂಸ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅದು ಕೂಡ ಆಪ್ಷನ್ ಇದೆ ಸರ್. ಯಾವುದೇ ಥರದ ಸಿಸ್ಟಮ್ ಹ್ಯಾಂಗ್ ಆಗೋದಿಲ್ಲ ಸರ್, ಲ್ಯಾಗಿಂಗ್ ಇಶ್ಯೂ ಇಲ್ಲ, ಗ್ಲಿಚಿಂಗ್ ಇಶ್ಯೂ ಇಲ್ಲ, ಫಾಸ್ಟಾಗಿ ಯೂಸ್ ಆಗ್ತದೆ ನಿಮಗೆ. ಈಗ ಹೊಸ ನಿಮಗೆ ಸಿಸ್ಟಮ್ ಬಂದರೆ ನಿಮಗೆ ಈಗ ಮಾರ್ಕೆಟ್ನಲ್ಲಿ ಓಡ್ತಿದ್ದೆ ಸರ್, ಲೋ ಬಜೆಟ್ಗೂ ಸಿಸ್ಟಮ್ ಹಾಕ್ಬಿಡ್ತಿದ್ದಾರೆ. ಬಟ್ ಆ ಸಿಸ್ಟಮ್ ನಿಮಗೆ ಜಾಸ್ತಿವರೆಗೂ ಯೂಸ್ ಬರಲ್ಲ ನಿಮಗೆ. ಮಿನಿಮಮ್ ಅಂತ ಹೇಳಿದ್ರೆ ಒಂದು 6 ಮಂತ್ವರೆಗೂ ಯೂಸ್ ಆಗ್ತದೆ ಅಷ್ಟೇ. ಬಟ್ ಈ ನಾನು ಪ್ರಾಡಕ್ಟ್ ತೋರಿಸೋದು, ನಾನು ಹಿಕ್ಕಿದಿರೋ ಪ್ರಾಡಕ್ಟ್ನ ಆಲ್ಮೋಸ್ಟ್ ಜೆನ್ಯೂನ್ ಪ್ರಾಡಕ್ಟ್ ಇದೆ. ಗ್ಯಾರಂಟಿ ಕೂಡ ರಿಪ್ಲೇಸ್ಮೆಂಟ್ 1 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ. ಆ್ಯಸ್ ಎ ಕಸ್ಟಮರ್ ಆಗಿ ಸರಿನಾ, ಫಿಸಿಕಲ್ ಡ್ಯಾಮೇಜ್ ಮಾಡ್ಕೊಂಬಂದ್ರೆ ವಾರಂಟಿ ಕೊಡಲ್ಲ. ಮಿಕ್ಕಿತ್ತು ಏನಾದರೂ ಕಂಪ್ನಿ ಸರ್ವಿಸ್ ನಿಮಗೆ ಕಂಪ್ನಿ ಕಡೆಯಿಂದ ಲ್ಯಾಗಿಂಗ್ ಇಶ್ಯೂ, ಸಿಸ್ಟಮ್ ಹಾಫ್ ಆಗಿದೆಯೋ ಏನಾದರೂ ಇಶ್ಯೂ ಬಂದರೆ ನಿಮಗೆ ಆಸ್ ಎ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಟ್ಬಿಡ್ತೇವೆ ನಾವು. ಓಕೆ, ಕಸ್ಟಮರ್ಗೆ ಯಾವ ಸಿಸ್ಟಮ್ ನೀವು ಸಜೆಷನ್ ಮಾಡ್ತೀರಾ ಸರ್? ಒಳ್ಳೆ ಜೆನ್ಯೂನ್ ಸಿಸ್ಟಮ್ ಬೇಕಂತ ಕಸ್ಟಮರ್ಗೆ ಅಂತ ಹೇಳಿದ್ರೆ ನಮ್ಮ ನೋಡಿ ಸರ್, ಆನ್ ಕಾರ್ಡ್ ಪ್ಲಸ್ ಅಂತ ಇದೆ ಸರ್. ಯಾಕಂತ ಹೇಳಿದ್ರೆ ಇದು QLED ಇದೆ ಸರ್, ಇದು QLED ಅಂತ ಹೇಳ್ಬೋದು. ವಿತ್ ವರ್ಕಿಂಗ್ ಫ್ಯಾನ್ ಕೂಡ ಬಂದಿರುತ್ತೆ ಇದರಲ್ಲಿ. ಪ್ಲಸ್ ನಿಮಗೆ ಆಪಲ್ ಕಾರ್ಪ್ಲೇ ಆಟೋ ಆಂಡ್ರಾಯ್ಡ್ ಇದೆ. 4.1 ಚಾನಲ್ ಔಟ್ಪುಟ್ ಕೂಡ ಬಂದಿರುತ್ತೆ ನಿಮಗೆ, ವಿತ್ DSP ಕೂಡ ಬಂದಿರುತ್ತೆ. ಡಿಜಿಟಲ್ ಸೌಂಡ್ ಪ್ರೊಸೆಸರ್ ಕೂಡ ಬಂದಿರುತ್ತೆ ನಿಮಗೆ, ವಿತ್ DVR ಇನ್ಕ್ಲೂಡಿಂಗ್ ಕ್ಯಾಮ್ರಾ ಕೂಡ ಬಂದಿರುತ್ತೆ. ಫ್ರಂಟ್ ಮತ್ತು ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎರಡು ಕೂಡ ಆಪ್ಷನ್ ಬಂದಿರುತ್ತೆ ಇದರಲ್ಲಿ ನಿಮಗೆ. ಸಿಸ್ಟಮ್ ಅಂತ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ನೋಡಿ ಸರ್, 4800 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಸರ್. 4800? ಹೌದು ಸರ್. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಎಷ್ಟು ಡಿಸ್ಕೌಂಟ್ ಮಾಡ್ತೀರಾ ಸರ್? ನಿಮ್ಗೆ ಈಗ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಮಿನಿಮಮ್ ಅಂತ ಹೇಳಿದ್ರೆ 4500 ತನಕ ನಾನು ಹಾಕ್ತೀವಿ ಸರ್. ಇವಾಗ ಕಸ್ಟಮರ್ ನೀವು ಇದೇ ಥರ ಸಿಸ್ಟಮ್ ಸಜೆಷನ್ ಮಾಡ್ತೀರಾ ಅಂತ ಹೇಳಿದ್ರು, ಇದೇ ಸಿಸ್ಟಮ್ ಏನಕ್ಕೆ ಸಜೆಷನ್ ಮಾಡ್ತೀರಾ ಸರ್? ಯಾಕಂತ ಹೇಳಿದ್ರೆ ಈ ಸಿಸ್ಟಮ್ನ ಸರ್ವಿಸ್ ಚೆನ್ನಾಗೈತೆ. ಯಾಕಂತ ಹೇಳಿದ್ರೆ ಸರ್ವಿಸ್ ದಟ್ ಈಸ್ ದ ಗುಡ್ ಕ್ವಾಲಿಟಿ ಆ್ಯಂಡ್ ಸರ್ವಿಸು ಚೆನ್ನಾಗೈತೆ. ಕೆಲವರು ಕಸ್ಟಮರ್ಗೆ ಹೇಗೆ ಗೊತ್ತಾ ಸರ್, ಇವಾಗ ಸಿಸ್ಟಮ್ ಹಾಕಿದ ಮೇಲೆ ಫಾರ್ ಎಕ್ಸಾಂಪಲ್ ನಿಮಗೆ ಫಾಲ್ಟ್ ಏನಾದರೂ ಬಂತಂತ ಹೇಳಿದ್ರೆ ಕಸ್ಟಮರ್ನ ವೆಯ್ಟ್ ಮಾಡಲ್ಲ, ಇಮಿಡಿಯೇಟ್ಲಿ ಸರ್ವಿಸ್ ಸಿಗ್ಬೇಕು ಅವ್ರಿಗೆ, ಕರೆಕ್ಟಾ? ಕಸ್ಟಮರ್ ನಾಳೆ ಬನ್ನಿ ಸರ್, 1 ವೀಕ್ ವೇಟ್ ಬನ್ನಿ ಅಂತ ಹೇಳಿದ್ರೆ ಕಸ್ಟಮರ್ ಯಾರು ಕಾಯೋದಿರಲ್ಲ ಸರಿನಾ, ಬೇಗ ಸರ್ವಿಸ್ ಸಿಗ್ತದೆ. ಪ್ಲಸ್ ನಿಮಗೆ ಫೀಡ್ಬ್ಯಾಕ್ ಒಳ್ಳೆದೈತೆ. ಹೌದು ಸರ್. ಓಕೆ ಸರ್, ಕ್ಯಾಮ್ರಾ ಅಂತ ಬಂದ್ರೆ ನಿಮ್ಮ ಹತ್ರ ಎಷ್ಟು ಬ್ರ್ಯಾಂಡ್ ಇದೆ ಸರ್? ಕ್ಯಾಮ್ರಾ ನೋಡಿ ಸರ್, ನಮ್ಮ ಹತ್ರ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ಮೀನ್ಸ್ ನಿಮಗೆ ನೋಡಿ, ಆಕ್ಸಿಜನ್ ಕಂಪ್ನಿ ಇದು. ಇದು ನಿಮಗೆ AHD ಕ್ಯಾಮ್ರಾ ಅಂತ ಹೇಳ್ತೀವಿ. AHD ಮೀನ್ಸ್ ನಿಮಗೆ ಮೂವಿಂಗ್ ಲೈನ್ಸ್ ಬಂದಿರುತ್ತೆ ನಿಮಗೆ ಸರಿನಾ. ಸ್ಟೇರಿಂಗ್ ತಿರ್ಸೋವಾಗ ನಿಮಗೆ ಮೂವಿಂಗ್ ಕೂಡ ಆಗ್ತದೆ ನಿಮಗೆ. ಪ್ಲಸ್ ನಿಮಗೆ ಕ್ಯಾಮ್ರಾ ರೆಸೊಲ್ಯೂಷನ್ 1080 ಬಂದಿರುತ್ತೆ ಕ್ಯಾಮ್ರಾ ಇದು.
ಓಕೆ ನಾವು ಸ್ಟೇರಿಂಗ್ ಯಾವ ತರ ಹೌದು ಸರ್, ಅದೇ ತರ ಕ್ಯಾಮೆರಾ ಆಟೋಮೆಟಿಕ್ಲಿ ನಿಮಗೆ ರೊಟೇಟ್ ಆಗ್ತದೆ ವಿತ್ HD ಕ್ಯಾಮ್ರಾ ಅಂದ್ರೆ ನಿಮಗೆ ಅಲ್ಟ್ರಾ HD ಅಂತ ನಾವು ಹೇಳ್ತೀವಿ ಇದಕ್ಕೆ. ಪ್ಲಸ್ ನಿಮಗೆ 1080 ರೆಸಲ್ಯೂಷನ್ ಇದೆ. ಕಂಪ್ನಿ ಕಡೆಯಿಂದ 1 ವರ್ಷ ವಾರಂಟಿ ಕೂಡ ಬಂದಿರುತ್ತೆ. 1 ವರ್ಷ ವಾರಂಟಿ. ಹೌದು ಸರ್. ಎಲ್ಲ ಸಿಸ್ಟಮ್ ಹಾಕೋಬಹುದಾ? ಎನಿ ಸಿಸ್ಟಮ್ ಅಂತ ಹೇಳಿದ್ರೆ HD ಕ್ಯಾಮ್ರಾ ಆಗೋದೇ ನಿಮಗೆ ನಮ್ಮ ಆಂಡ್ರಾಯ್ಡ್ ಸಿಸ್ಟಮ್ಸ್ಗೆಲ್ಲ ಮಾತ್ರ. ಓಕೆ ಓಕೆ. ಹೌದು. ಈಗ ಅದೇ ತರ ಜಾಸ್ತಿ ಬ್ರ್ಯಾಂಡ್ ಇದೆ ಸರ್, ಜಾಸ್ತಿ ಬ್ರ್ಯಾಂಡ್ ಮೀನ್ಸ್ ನೋಡಿ ಸರ್, ಆನ್ ಕಾರ್ಡ್ ಪ್ಲಸ್ ಅಂತಿದೆ. ಅದು ಬಿಟ್ರೆ ವೈಬ್ರೋಸೋನಿಕ್ ಅಂತ ಒಂದು ಕಂಪ್ನಿ ಇದೆ. ಇದು ಕೂಡ UHD ಕ್ಯಾಮ್ರಾ ಇದು, ಸರಿನಾ? ಇದು ಆನ್ ಕಾರ್ಡ್ ಪ್ಲಸ್ ಕ್ಯಾಮ್ರಾ ಇದೆಯಲ್ಲ, ಇದು ಕೂಡ ಚೆನ್ನಾಗೈತೆ ಕ್ಯಾಮ್ರಾ. ಕ್ಯಾಮೆರಾ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನೋಡಿ ಸರ್, ಕ್ಯಾಮ್ರಾ ಮೀನ್ಸ್ ನಿಮಗೆ ಒಂದು 850 rupees ಇಂದ ಸ್ಟಾರ್ಟಿಂಗ್ ಆಗುತ್ತೆ ಕ್ಯಾಮ್ರಾ ನಿಮಗೆ. 850 ಇಂದ? ಹೌದು ಸರ್. ಓಕೆ ಸರ್, ಇವಾಗ ನಾನು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದೀನಿ, ಅದಕ್ಕೆ ಸೇಫ್ಟಿ ಅಂತ ಬಂದ್ರೆ ಇವಾಗ ನನ್ನ ಡ್ಯಾಶ್ ಕ್ಯಾಮ್ರಾ ಅಂತೂ ಬೇಕೇ ಬೇಕು. ಕಂಪಲ್ಸರಿ. ಡ್ಯಾಶ್ ಕ್ಯಾಮ್ರಾ ನಿಮ್ಮ ಹತ್ರ ಇದೆಯಾ ಸರ್? ಡ್ಯಾಶ್ ಕ್ಯಾಮ್ರಾ ನೋಡಿ ಸರ್, ನಮ್ಮ ಹತ್ರ 2 ಮಾಡಲ್ ಅವೈಲೇಬಲ್ ಇದೆ ಸರ್. ಬಟ್ ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಹೊಸದಾಗಿ ಈಗ ಬ್ರ್ಯಾಂಡ್ ಲಾಂಚ್ ಆಗಿದೆ ನಿಮಗೆ. ಈ ಕಂಪ್ನಿ ನಿಮಗೆ ವಿತ್ 128 ವರೆಗೂ ಸ್ಟೋರೇಜ್ ಕೆಪಾಸಿಟಿ ಕೂಡ ಐತೆ ನಿಮಗೆ. ಪ್ಲಸ್ ನಿಮಗೆ ಬೆನಿಫಿಟ್ ಏನು ಗೊತ್ತಾ ನಿಮಗೆ, ಈ ಡ್ಯಾಶ್ ಕ್ಯಾಮ್ರಾ ಇಂದು ಜಸ್ಟ್ ಲೈಕ್ ಫ್ರಂಟ್ ಕ್ಯಾಮ್ರಾ ಮಾತ್ರ ನಿಮಗೆ ತೋರಿಸೋದು. ನಿಮಗೆ 1080 ರೆಸಲ್ಯೂಷನ್ ಐತೆ, HD ಅಂತ ಹೇಳ್ಬೋದು. ನಿಮಗೆ ಬೆನಿಫಿಟ್ ಏನು ಗೊತ್ತಾ, ಕಸ್ಟಮರ್ನ ಬೇಸಿಕ್ ಸಿಸ್ಟಮ್ ಹಾಕಿದ್ರು ಕೂಡ ನಿಮಗೆ ಈ ಸಿಸ್ಟಮಲ್ಲಿ ನಿಮಗೆ ನಮ್ಮ ಈ ಕ್ಯಾಮ್ರಾ ಅಟ್ಯಾಚ್ ಮಾಡ್ಕೋಬಹುದು. ಹಾಕಿದ್ರೆ ನಿಮಗೆ ಫ್ರಂಟ್ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ರೆಕಾರ್ಡು ಕೂಡ ಆಗ್ತದೆ. ಪ್ಲಸ್ ನಿಮಗೆ ಇನ್ ಫ್ಯೂಚರ್ ನಿಮ್ಗೆ ಏನಾದರೂ ನಿಮಗೆ ಅವ್ರಿಗೆ ಬೈ ಡಿಫಾಲ್ಟ್ ನಿಮಗೆ ಕಾರ್ ಏನಾದರೂ ಯಾರನ್ನ ಗೊತ್ತಿದ್ರು ನಿಮಗೆ ಈ ರೆಕಾರ್ಡಿಂಗ್ ಪ್ರಕಾರ ರಿಟರ್ನ್ ಅಮೌಂಟ್ನ ಈಸ್ಕೋಬಹುದು ಅವ್ರ ಹತ್ರ. ಇಮಿಡಿಯೇಟ್ಲಿ ಸೇವ್ ಆಗುತ್ತೆ ನಿಮಗೆ. ಇಲ್ಲ ಸರ್, ನಾಟ್ ಈಸ್ ಎ GPS ಸರ್, ಓನ್ಲಿ ಫಾರ್ ಡ್ಯಾಶ್ ಕ್ಯಾಮ್. ಇದು ರೆಕಾರ್ಡಿಂಗ್ ಮಾತ್ರ ಯೂಸ್ ಆಗುತ್ತೆ ಇದರಲ್ಲಿ ನಿಮಗೆ. GPS ಅವೈಲೇಬಲ್ ಸಿಗ್ತದೆ ಸರ್. ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್, ಈ ಪ್ರೈಸ್ ನಿಮಗೆ ರೀಸನಬಲ್ ಪ್ರೈಸ್ ಹೇಳ್ಬೇಕಂದ್ರೆ 2750 rupeesಗೆ ಕೊಡ್ತೀವಿ ಸರ್. ಇದು ಆಲ್ರೆಡಿ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ ಸರ್. ಈಗ ನೆಕ್ಸ್ಟ್ ಸ್ಪೀಕರ್ ಅಂತ ಬಂದ್ರೆ ನಿಮ್ಮ ಹತ್ರ ಎಷ್ಟು ಬ್ರ್ಯಾಂಡ್ ಇದೆ, ಯಾವ ಬ್ರ್ಯಾಂಡ್ ಇದೆ ಸರ್? ಬ್ರ್ಯಾಂಡ್ ಮೀನ್ಸ್ ನಿಮ್ಗೆ ನೋಡಿ ಸರ್, ಪಯೋನಿಯರ್ ಇಟ್ಟಿದ್ದೀವಿ, ನೆಕ್ಸ್ಟ್ ಸೋನಿ ಐತೆ, ಸರಿನಾ? ನೆಕ್ಸ್ಟ್ ನಿಮಗೆ ಒಳ್ಳೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ಇನ್ಫಿನಿಟಿ ಕಂಪ್ನಿ ಸಿಗ್ತದೆ, ಸರಿನಾ? JBLದು ಕಾಂಪೊನೆಂಟ್ಸ್ ಅವೈಲೇಬಲ್ ಸಿಗ್ಬಿಡ್ತದೆ. ಕರೆಕ್ಟಾಗಿ ಕಸ್ಟಮರ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ, ಎಂಥ ಬ್ರ್ಯಾಂಡ್ ಬೇಕು ನಿಮಗೆ, ನೆಕ್ಸ್ಟ್ ಫೋಕಲ್ಲು, ನೆಕ್ಸ್ಟ್ ನಿಮಗೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ, ಸರಿನಾ? ಅದು ಯಾವುದು ನಿಮಗೆ ಪೋಲ್ ಕಾರ್ಡಿಯೋ, ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆಯೋ ಆ ರಿಕ್ವೈರ್ಮೆಂಟ್ ನನ್ನ ಪ್ರಕಾರ ಕೆಲಸ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಇವಾಗ ಕಸ್ಟಮರ್ ಬಂದಿದ್ದಾರೆ, ಸೊ ನಾನು ಇದೇ ಥರದ್ದು ಸಿಸ್ಟಮ್ ಮತ್ತೆ ಇದೇ ಥರ ಸ್ಪೀಕರ್ ಹಾಕ್ಸ್ಬೇಕಂದ್ರೆ ಯಾವ ಬ್ರ್ಯಾಂಡ್ ಸ್ಪೀಕರಲ್ಲಿ ನೀವು ಸಜೆಷನ್ ಮಾಡಿ ಸರ್? ನಾವು ಸಜೆಸ್ಟ್ ಮಾಡ್ತೀವಿ ನೋಡಿ ಸರ್, ನಮ್ಮ ಪೈನಿಯರ್ ಕಂಪ್ನಿ ಮೇಲೆ ಟ್ರಸ್ಟ್ ಜಾಸ್ತಿ ಐತೆ. ಯಾಕೆಂದರೆ ಇದರಲ್ಲಿ ನಿಮಗೆ ಫೋಕಲಿಂಗ್ ಚೆನ್ನಾಗೈತೆ, ಪಂಚು, ವಾಯ್ಸ್ ಕ್ಲಾರಿಟಿ, ಬೇಸ್, ಟ್ರಬಲ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮಿಕ್ಸ್ ಬೇಸ್ ಬರುತ್ತೆ. ಬೇಸ್ ಮೀನ್ಸ್ ಹೌದು ಸರ್. ಅಂದ್ರೆ ಸ್ಪೀಕರ್ ಅಂತ ಬಂದ್ರೆ ನಿಮ್ಮ ಹತ್ರ ಎಷ್ಟು ಬ್ರ್ಯಾಂಡ್ ಇದೆ, ಅಂದ್ರೆ ಅದು ಯಾವ ಬಜೆಟ್ ಇಂದ ಸ್ಟಾರ್ಟ್ ಇದೆ ಸರ್? ಸ್ಟಾರ್ಟಿಂಗ್ ಬಜೆಟ್ ನೋಡಿ ಸರ್, ಆಸ್ ಎ ಪೈನಿಯರ್ ಆಗಿ ಬರ್ತದೆ ನಿಮಗೆ 300 ವಾಟ್ಸ್ ಅಂತ ಬರುತ್ತೆ ನಿಮಗೆ. 300 ವಾಟ್ಸ್ ಬಂದಿರುತ್ತೆ. ಪೈನಿಯರ್ ಇದು ಜೆನ್ಯೂನ್ ಪೈನಿಯರ್ ಸರ್. ಇದು ಪ್ರಾಡಕ್ಟ್. ಹೌದು ಸರ್. 2590 ಕಂಪ್ನಿ MRP ಕೂಡ ಬಂದಿರುತ್ತೆ ನಿಮಗೆ. ಇದು ಆಸ್ ಎ ಮಾರ್ಕೆಟ್ ಅಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಅಂತ ಹೇಳ್ಬೋದು ಸರ್. ಮೀನ್ಸ್ ನಿಮಗೆ ಫಸ್ಟ್ ಕಾಪಿ ಅಂತಾನೆ ಹೇಳ್ಬೋದು. ಫಸ್ಟ್ ಕಾಪಿ ಎಲ್ಲ ನಿಮಗೆ MRP ಬಂದಿರಲ್ಲ, ಕಂಪ್ನಿ ಸೀರಿಯಲ್ ನಂಬರ್ ಏನು ಬಂದಿರಲ್ಲ ನಿಮಗೆ. ಹೌದು ಸರ್. ಕಂಪ್ನಿ MRP, ಯೂನಿಟ್ ಮೇಲೆ ನಿಮಗೆ ಸೀರಿಯಲ್ ನಂಬರು ವಿತ್ ಕಂಪ್ನಿ ವಾರಂಟಿ ಕಾರ್ಡ್ಸ್ ಎಲ್ಲ ಡೀಟೇಲ್ಸ್ ಆಗಿ ಬಂದಿರುತ್ತೆ ಸರ್ ನಿಮಗೆ. ಸರ್ ನಿಮಗೆ ಕಂಪ್ನಿ MRP 2590 rupees ಕಂಪ್ನಿ MRP ಇದೆ. 1900 rupeesಗೆ ನಾನು ಪ್ರಾಡಕ್ಟ್ ಕೊಡ್ತೀವಿ ಸರ್. ಇದು ಸರ್ ಈಗ ನಿಮಗೆ ಆಲ್ಮೋಸ್ಟ್ ನಿಮ್ಮ ರೆಫರೆಂಟ್ ಕಡೆಯಿಂದ ಬಂದರೆ ಆ ಪ್ರೈಸ್ ಹೇಳ್ತಾ ಇರೋದು ನಿಮಗೆ. ಇಲ್ಲ ಅಂತ ಹೇಳಿದ್ರೆ ಕಂಪ್ನಿ MRP 2590 ಇದೆಯಲ್ಲ ಸರ್, 2300 rupees ನಾವು ಸೇಲ್ ಮಾಡೋದು ಸರ್ ಇಲ್ಲಿ. ಸರ್ ನೆಕ್ಸ್ಟ್ ನೋಡಿ ಸರ್, JBLದು ಇಟ್ಟಿದ್ದೀವಿ ನಾವು ಸ್ಪೀಕರ್ಸ್ನ. JBL ಮೀನ್ಸ್ ನಿಮಗೆ 350 ವಾಟ್ಸ್ ಬಂದಿರುತ್ತೆ, ಸರಿನಾ? ಹೌದು, 350 ವಾಟ್ಸು 35 RMS ಸ್ಪೀಕ್ ಬಂದಿರುತ್ತೆ ನಿಮಗೆ. ಇದು ಕೂಡ ಚೆನ್ನಾಗಿದೆ ಸ್ಪೀಕರ್ಸ್. ಇದು ಕೂಡ ನಮ್ಮ ಮಾರ್ಕೆಟಲ್ಲಿ ಅದು ಸೇಲ್ ಆಗ್ತಿದೆ. ಮೀನ್ಸ್ ನಿಮಗೆ ಆಫ್ಟರ್ ಮಾರ್ಕೆಟ್ ಕಾಪಿ ಅಂತ ನಾವು ಪೈಂಡೆಡ್ನಲ್ಲಿ ಹೇಳಿದ್ನಲ್ಲ, ಆಸ್ ಎ ಅದರ ಕಾಪಿನೂ ಸೇಲ್ ಆಗ್ತಿದೆ. ಬಟ್ ಇದು ವಿತ್ ಸ್ಕ್ಯಾನರ್ ವಿತ್ MRP ಪ್ರಿಂಟೆಡು ಆಲ್ಮೋಸ್ಟ್ ಎಲ್ಲ ಕೂಡ ಬಂದಿದೆ ಇದರಲ್ಲಿ. ಇದು ಆಡಿಯೋ ಔಟ್ಪುಟ್ ಅಂತ ಬಂದ್ರೆ ಯಾವ ತರ ಇದೆ ಸರ್? ಆಡಿಯೋ ಔಟ್ಪುಟ್ ಭಾಳ ಚೆನ್ನಾಗೈತೆ JBL. ಹೌದು ಸರ್, ಭಾಳ ಚೆನ್ನಾಗೈತೆ ಸರ್. ನಿಮ್ಮ ಶಾಪಲ್ಲಿ ಜಾಸ್ತಿ ಯಾವ ಸ್ಪೀಕರ್ ಸರ್ ಸೇಲ್ ಆಗೋದು? ಸರ್ ನಾವು ನಿಮಗೆ 2 ಬ್ರ್ಯಾಂಡ್ ನಾವು ಇಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ 100 ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಮಿನಿಮಮ್ ಅಂತ ಹೇಳಿದ್ರೆ ನಿಮಗೆ. ಟ್ರಸ್ಟೆಡ್ ಬ್ರ್ಯಾಂಡು ಮೀನ್ಸ್ ನಿಮಗೆ JBL, ನಮ್ಮ ಪೈನಿಯರು, ನಮ್ಮ ಸೋನಿ. ಕರೆಕ್ಟಾ? ಕಸ್ಟಮರ್ ಬಂದು ನನಗೆ ನಿಮ್ಮ ಹತ್ರ ಇರೋ ಬ್ರ್ಯಾಂಡ್ ಯಾವುದು ನನಗೆ ಇಷ್ಟ ಆಗಿಲ್ಲ, ಅವ್ರು ಕೇಳೋದು ಬ್ರ್ಯಾಂಡ್ ನಾವು ಕೊಡ್ತೀವಿ ಸರ್. ಅದು ತರ್ಸಕ್ಕೆ ಎಷ್ಟಾಗುತ್ತೆ ಸರ್? ಮಿನಿಮಮ್ ತರ್ಸೋದಕ್ಕೆ ಏನಿಲ್ಲ ಸರ್, ಇದು ಮಾರ್ಕೆಟ್ದು ಸಮುದ್ರ ಅಂತ ಹೇಳ್ಬೋದು. ಸರಿನಾ? ಒಂದು 5 minutes ಟೈಮ್ ಆಗೋದಿಲ್ಲ ಸರ್. ಮಿನಿಮಮ್ ಅಂತ ಹೇಳಿದ್ರೆ ನಾನು ತರಿಸ್ಕೊಡ್ಬೋದು. ಹೌದು ಸರ್, ಸೆಲೆಕ್ಟೆಡ್ ವೈಸ್. ಅದೇ ತರ ಸ್ಪೀಕರ್ ಬೇಕಾಗಿರೋದು ಮೇನ್ ಆಂಪ್. ಹೌದು ಸರ್, ಒಳ್ಳೆ ಬೇಸ್ ಸೌಂಡ್ ಬರುತ್ತೆ ಅಂತ ಹೇಳ್ಬೋದು. ಹೌದು ಸರ್. ನಿಮ್ಮ ಹತ್ರ ಆಂಪ್ ಅಂತ ಬಂದ್ರೆ ಯಾವ ಬ್ರ್ಯಾಂಡ್ ಇದೆ ಸರ್? ಬ್ರ್ಯಾಂಡ್ ನೋಡಿ ಸರ್, ಇನ್ಫಿನಿಟಿ ಇಟ್ಟಿದ್ದೀವಿ, ನಮ್ಮ ಆನ್ ಕಾರ್ಡ್ ಪ್ಲಸ್ ಇಟ್ಟಿದ್ದೀವಿ. ನೆಕ್ಸ್ಟ್ ನೋಡಿ ಬ್ರ್ಯಾಂಡೆಡ್ ಬೇಕಂತ ಹೇಳಿದ್ರೆ ಬ್ಲಾಪಾಂಕ್ಟ್ ಇಟ್ಟಿದ್ದೀವಿ ಸರ್. ಬ್ರ್ಯಾಂಡೆಡ್ ಅಂತಾನೆ ಹೇಳ್ಬೋದು. ಹೌದು ಸರ್. ಎಷ್ಟಾಗುತ್ತೆ ಸರ್ ಇದು? ಸರ್ ಬ್ಲಾಪಾಂಕ್ಟ್ ನೋಡಿ ಸರ್, ನಿಮಗೆ ಆಫ್ಟರ್ MRP ಮೇಲೆ ಡಿಸ್ಕೌಂಟ್ ಹೋಗಿ ನಿಮಗೆ ಮಿನಿಮಮ್ ಒಂದು 5800 rupeesಗೆ ಕೊಡ್ತೀವಿ ಸರ್. ಆಂಪ್. ಹೌದು ಸರ್. ಈಗ ಆಂಪ್ಗೆ
ಸಬ್ವೂಫರ್ ಅಂತೂ ಬೇಕೇ ಬೇಕು, ಕಂಪಲ್ಸರಿ ಬೇಕಾಗಿರುತ್ತೆ. ಮಾತ್ರ ಸಕ್ಕತ್ತಾಗಿ ಸೌಂಡ್ ಬರುತ್ತೆ ಅಂತ. ಹೌದು ಸರ್. ಇವಾಗ ಕಾರಲ್ಲಿ ಕುತ್ಕೊಂಡ್ರೆ ಅದು ಸೌಂಡ್ ಕೇಳಕ್ಕೆ ಒಂಥರ ಅಟ್ರಾಕ್ಷನ್ ಆಗಿರುತ್ತೆ. ಹೌದು ಸಬ್ವೂಫರ್ ನಿಮ್ಮ ಹತ್ರ ಎಷ್ಟು ಬ್ರ್ಯಾಂಡ್ ಇದೆ ಸರ್? ಸರ್ ನೋಡಿ ಸರ್, ಸಬ್ವೂಫರ್ ನೋಡಿ ಸರ್, ಪೈನಿಯರ್ ಇಟ್ಟಿದ್ದೀವಿ, ನಮ್ಮ JBL ಇಟ್ಟಿದ್ದೀವಿ ಸರ್. JBLದು 1300 ವಾಟ್ಸು ಐತೆ. ನೆಕ್ಸ್ಟ್ ನಿಮಗೆ ಚಾಂಪಿಯನ್ ಸೀರೀಸ್ ಬರುತ್ತೆ, 1500 ವಾಟ್ಸ್ ಮ್ಯಾಕ್ಸಿಮಮ್ ಪವರ್ ಆಗಿ ಬರುತ್ತೆ. ಬೇಸ್ ಡಬಲ್ ಕಾಯಿಲ್ ಬಂದಿರುತ್ತೆ, ಕಾಯಿಲ್ ಔಟ್ಪುಟ್ ಚೆನ್ನಾಗೈತೆ, ಚೆನ್ನಾಗಿ ಬೇಸ್ ಬರುತ್ತೆ, ಹೆವಿ ಕ್ಲಾರಿಟಿ ಬರುತ್ತೆ ನಿಮಗೆ ಇದರಲ್ಲಿ. ಎಷ್ಟಾಗಿದೆ ಸರ್ ಪ್ರೈಸ್ ಅಂತ ಬಂದು? ಸರ್ ನಿಮಗೆ ಒಂದು 4800 ರುಪೀಸ್ಗೆ ನಾನು ಹಾಕ್ಸ್ಕೊಡ್ತೀವಿ ಸರ್. ಸರ್ ಹೆಡ್ಲೈಟ್ ನೋಡಿ ಸರ್, ನಮ್ಮ ಆನ್ ಕಾರ್ಡ್ ಪ್ಲಸ್ ಬ್ರ್ಯಾಂಡ್ ಇದೆ. ನೆಕ್ಸ್ಟ್ ನಮ್ಮ ಆಕ್ಸಿಜನ್ ಕಂಪ್ನಿ ಇದೆ ಸರಿನಾ. ಆಕ್ಸಿಜನ್ ಮೇಲೆ ನಮಗೆ ಟ್ರಸ್ಟೆಡ್ ಜಾಸ್ತಿ ಐತೆ, ಯಾಕೆಂತೇಳಿದ್ರೆ ನಿಮಗೆ 144 ವಾಟ್ಸ್ ಇದೆ. ಕರೆಕ್ಟಾ? ವಾರಂಟಿ ಎಲ್ಲ ಯಾವ ತರ ಇದೆ ಸರ್? ಕಂಪ್ಲೀಟ್ಲಿ ನಿಮಗೆ 2 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಕೊಟ್ಟಿರ್ತೀನಿ ಸರ್ ಇದು. 2 years? ಹೌದು ಸರ್, ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು ಸರ್. ಈಗ ಅಕಸ್ಮಾತ್ ಹಾಕ್ಸ್ಕೊಂಡು ಹೋಗಿದ್ದೀನಿ 1 ವರ್ಷ ಆಯ್ತು ಅಥವಾ 6 ತಿಂಗಳಾಯ್ತು, ಅದೇನೋ ವರ್ಕೇ ಆಗ್ತಿಲ್ಲ ಅಂತ ಅಂದ್ರೆ? ಸರ್ ವರ್ಕ್ ಆಗಿಲ್ಲ ಅಂತ ಹೇಳಲ್ಲ ಸರ್, ನಿಮಗೆ ಪ್ರಾಡಕ್ಟ್ನ ನಿಮಗೆ ಇಲ್ಲಿಂದ ಹಾಕ್ಸ್ಕೊಂಡು ಹೋಗಿ 1.5 ವರ್ಷ ಆಗಲಿ ಸರ್, 2 yearsಗೆ 1 ದಿನ ಕಮ್ಮಿ ಇರಲಿ ಸರ್. ಸರಿನಾ? ವೆಹಿಕಲ್ ತಗೊಂಬರ್ಬೇಕಂತ ಏನಿಲ್ಲ, ಜಸ್ಟ್ ಬಲ್ಪ್ ಮಾತ್ರ ಬಿಚ್ಕೊಂಬರ್ಲಿ ಅವರು, ಇಮಿಡಿಯೇಟ್ಲಿ ನಾನು ನಿಮಗೆ ಬಲ್ಪ್ ಹೊಸ ಐಟಮ್ ಕೊಡ್ತೀನಿ ಸರ್ ಅವ್ರಿಗೆ. ಇದೆಲ್ಲ ವೈರ್ ಕಟಿಂಗ್ ಎಲ್ಲ ಇರುತ್ತೆ ಸರ್? ಎಲ್ಲ ಪ್ಲಗ್ ಅಂಡ್ ಪ್ಲೇ ಇರುತ್ತೆ ಸರ್. ಹೌದು ಸರ್, ಯಾವ್ದು ವೈರ್ ಕಟ್ ಮಾಡಂಗಿರಲ್ಲ, ವಿತ್ ಕ್ಯಾನ್ವಾಸ್ ಅಡಾಪ್ಟರ್ ಬಂದಿರುತ್ತೆ ನಿಮಗೆ. ಜೆನ್ಯೂನ್ 144 ವಾಟ್ಸ್. ಇನ್ನೊಂದು ಹೇಳ್ತೀನಿ ಸರ್, ಕ್ಲಿಯರ್ ಪ್ರಶ್ನೆ ನಿಮಗೆ, 280 ವಾಟ್ಸ್ ಅಂತ ಹಾಕಿರ್ತಾರೆ ಬಾಕ್ಸ್ ಮೇಲೆ ಪ್ರಶ್ನೆ ನಿಮಗೆ. ಕರೆಕ್ಟಾ? 280 ವಾಟ್ಸ್ ನಿಮಗೆ ಜೆನ್ಯೂನ್ ಟೆಂಪ್ರೇಚರ್ನ ಚೆಕ್ ಮಾಡಿದ್ರೆ 100% ಇರಲ್ಲ ನಿಮಗೆ. ಹೌದು, 144 ವಾಟ್ಸ್ ಅಂತ ಇದೆಯಲ್ಲ ಸರ್, ಜೆನ್ಯೂನ್ ಆಗಿ 144 ವಾಟ್ಸ್ ಬರುತ್ತೆ ಸರ್ ಇದು. ಹೌದು ಸರ್. ಓಕೆ ಸರ್, 280 ವಾಟ್ಸ್ ಕೊಟ್ಟಿದ್ದೇನೆ ಬಾಕ್ಸ್ ಮೇಲೆ ಪ್ರಿಂಟೆಡ್ ನಿಮಗೆ, ಬಟ್ 280 ವಾಟ್ಸ್ ಜೆನ್ಯೂನ್ ಆಗಿ ಇರಲ್ಲ ಸರ್. ಹೌದು ಸರ್, ಕಡಿಮೆನೇ ಇರುತ್ತೆ ಸರ್. ಹೌದು ಸರ್. ಕಸ್ಟಮರ್ಗೆ ಹೆಡ್ಲೈಟ್ ಅಂತ ಬಂದು ಯಾವ ಸಜೆಷನ್ ಮಾಡ್ತೀರಾ ಸರ್? ಹೆಡ್ಲೈಟ್ ನಾನು ಹೇಳಿದ್ನಲ್ಲ ಸರ್, ಆಕ್ಸಿಜನ್ ಸಜೆಸ್ಟ್ ಮಾಡ್ತೀನಿ ಸರ್. ಹೌದು ಸರ್. ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಫೋಕಸ್ ಅಂತ ಹೇಳ್ಬೋದು ಸರ್. ಸೂಪರ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಬಗ್ಗೆ ನೀವು ಹೇಳ್ತಾ ಹೋಗ್ತೀರಾ ಸರ್? ಅದು ಬಿಟ್ಟರೆ ನಮ್ಮ ನೋಡಿ ಸರ್, ಟ್ರಸ್ಟೆಡ್ ಬ್ರ್ಯಾಂಡ್ ಇದು ಕೂಡ ಐತೆ ನೋಡಿ ಸರ್, G-Sonic ಅಂತ ಇದೆ ನೋಡಿ ಸರ್. ಇದು ಹೆಡ್ಲೈಟ್? ಹೌದು ಸರ್. ಇದು ಕೂಡ ನೋಡಿ, ಈಗ 110 ವಾಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ. ಯಾಕೆಂದರೆ ಜಾಸ್ತಿ ವಾಟ್ಸ್ ನಿಮಗೆ ಬ್ರ್ಯಾಂಡೆಡಲ್ಲಿ ಯಾವುದು ಕೂಡ ನಿಮಗೆ ಕಾರಣಕ್ಕೂ ಕೊಡಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಜಾಸ್ತಿ ವಾಟ್ಸಿಂದ ನಿಮಗೆ ಬ್ಯಾಟ್ರಿಗೂ ತೊಂದರೆ ಆಗ್ತದೆ, ಪ್ಲಸ್ ನಿಮಗೆ ಬೇಗ ಲೈಫ್ ಬರಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಹೆಡ್ಲೈಟ್ ನಿಮಗೆ ಬ್ರೈಟ್ನೆಸ್ ಇದೆಲ್ಲ ಡಿಮ್ ಆಗಿ ಬರ್ತದೆ ನಿಮಗೆ. ಇದರಲ್ಲಿ ನಿಮಗೆ ಏನು ಆ ಥರ ಫಾಲ್ಟ್ ಬಂದಿರಲ್ಲ ನಿಮಗೆ. ಟೆಕ್ನಾಲಜಿ ಜರ್ಮನ್ ಇದೆ, 9000 ಲುಮಿನೆನ್ಸ್ ಪವರ್ ಬಂದಿರುತ್ತೆ ನಿಮಗೆ. ಸರಿನಾ? ವಿತ್ ವಾಟರ್ ಪ್ರೂಫ್ IP68 ಕೂಡ ಬಂದಿರುತ್ತೆ ಇದು ನಿಮಗೆ. ನೀರಿನಲ್ಲಿ ವಾಶ್ ಮಾಡಿದ್ರೆ ನಿಮಗೆ ಬಲ್ಪ್ ಏನೂ ಆಗಲ್ಲ. ಈ ಪ್ರಾಡಕ್ಟ್ ಚೆನ್ನಾಗಿದೆ, ಏನೂ ಆಗಲ್ಲ ಸರ್. ಸರ್ ನಿಮಗೆ ಕಂಪ್ಲೀಟ್ 24 months ವಾರಂಟಿ ಕೂಡ ಕೊಟ್ಟಿರ್ತೀವಿ ಸರ್. ಹೌದು ಸರ್. ಸರ್ ಫಾಗ್ ಲ್ಯಾಂಪ್ ಇಟ್ಟಿದ್ದೀವಿ ನೋಡಿ ಸರ್. ಹೌದು ನೋಡಿ ಸರ್, ಫಾಗ್ ಲ್ಯಾಂಪ್ ಡಿಫ್ರೆಂಟ್ ಮಾಡಲ್ ಆಫ್ ಫಾಗ್ ಲ್ಯಾಂಪ್ ಸಿಗ್ಬಿಡ್ತದೆ ನಿಮಗೆ. ಹೌದು ಸರ್, ನಿಮ್ಗೆ ಕಿಯಾ ಕ್ಯಾರೆನ್ಸ್ ಇರಲಿ ಅಥವಾ ಕಿಯಾ ಸಾನೆಟ್ ಇರಲಿ ಅಥವಾ ಎನಿ ವೆಹಿಕಲ್ ಯಾವುದು ನಿಮಗೆ ಕಂಪ್ನಿ ವೆಹಿಕಲ್ ಇರಲಿ ಸರ್, A to Z ನಾನು ಹೇಳ್ತಿದ್ದೀವಲ್ಲ ಸರ್, ನಮ್ಮ ಅಂಗಡಿ ಕಾರ್ ಬಂದುಬಿಟ್ರೆ ಯಾವುದು ಬ್ರ್ಯಾಂಡ್ ವೆಹಿಕಲ್ ಇರಲಿ ಸರ್, ಅವ್ರ ರಿಕ್ವೈರ್ಮೆಂಟ್ ಏನಿದೆಯೋ ಕಸ್ಟಮರ್ದು ಎಲ್ಲ ಸರಿ ನಾವು ಮಾಡಿಸ್ಕೊಡ್ತೀವಿ ಸರ್. ಸರ್ ನೋಡಿ ಸರ್, ಫಾಗ್ ಲ್ಯಾಂಪ್ ಲೋವೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ನಿಮಗೆ ಈಗ ಮಾರ್ಕೆಟ್ನಲ್ಲಿ ಓಡ್ತಿದೆ, ಬಟ್ ಆ್ಯಕ್ಚುಲಿ ಇದು ಒರಿಜಿನಲ್ ಪ್ರಾಡಕ್ಟ್ ಎಲ್ಲ. ಕಸ್ಟಮರಿಗೆ ರಿಕ್ವೈರ್ಮೆಂಟ್ ಇದೆ, ಅದು ನಾವು ಹೇಳ್ತಿದ್ದೀವಿ. 1250 ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಸರ್ ಇದು. ಹೌದು ಸರ್. ಸರ್ ಫಾಗ್ ಲ್ಯಾಂಪ್ ಅಂತ ಬಂದರೆ ನಿಮಗೆ ನೋಡಿ ಸರ್, ಈ ಫಾಗ್ ಲ್ಯಾಂಪು ಚೆನ್ನಾಗಿ ಈಗ ಟ್ರೆಂಡ್ ನಡೀತಾ ಇರೋದು ಇದು. ಸರಿನಾ? ಹೌದು ಸರ್. ಯಾಕಂತ ಹೇಳಿದ್ರೆ ನಿಮಗೆ ಈ ಪ್ರೊಜೆಕ್ಟರ್ ಫಾಗ್ ಲೈಟ್ ನಿಮಗೆ ಹೆಡ್ಲೈಟ್ ಆನ್ ಮಾಡೋದು ಬೇಕಾಗಿರಲ್ಲ ನಿಮಗೆ. ಜಸ್ಟ್ ಫಾಗ್ ಲ್ಯಾಂಪಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಟಿ ಅಥವಾ ನಿಮಗೆ ಘಾಟ್ ಸೆಕ್ಷನ್ ಎಲ್ಲ ಕಸ್ಟಮರ್ನ ಡ್ರೈವ್ ಮಾಡ್ಕೋಬೋದು. ಆ ಲೆವೆಲಾಗಿ ಬ್ರೈಟ್ನೆಸ್ ಬರುತ್ತೆ. 3 ಕಲರ್ಸ್ ಕೂಡ ಚೇಂಜ್ ಆಗಿರುತ್ತೆ ನಿಮಗೆ. ಮೀನ್ಸ್ ನಿಮಗೆ ನೋಡಿ. ಹೌದು ಸರ್, ಈ ಥರ ಕಲರ್ಸ್ಗಳು ಚೇಂಜ್ ಆಗ್ತದೆ. ಕಂಪ್ಲೀಟ್ IP68 ಬಂದಿರುತ್ತೆ ನಿಮಗೆ. ಟ್ರೈ ಕಲರ್ಸು ನಿಮಗೆ ವಿತ್ ಮೋಲ್ಟೆಡ್ LED ಕೂಡ ಬಂದಿರುತ್ತೆ ಇದರಲ್ಲಿ. ಸರ್ ಪ್ರೈಸಸ್ ನೋಡಿ ಸರ್, ಏಕ್ದಮ್ ರೀಸನಬಲ್ ಪ್ರೈಸ್ ಹಾಕ್ಸ್ಕೊಡ್ತೀವಿ ಸರ್. ಎಲ್ಲ ಕಾರಿಗೂ ಹಾಕ್ಬೋದಾ ಸರ್? ನಿಮಗೆ ಜನರಲಿ ನಿಮಗೆ ಎಲ್ಲ ಕಾರ್ಗೆ ಹಾಕ್ಬೋದು. ಹೌದು ಸರ್, ಹಾಕ್ಬೋದು. ನೋಡಿ ಸರ್, ಇದು ಒಂದು ಬ್ರ್ಯಾಂಡ್, ಇದು AES ಅಂತ ಒಂದು ಕಂಪ್ನಿ ಇದೆ. ಸರಿನಾ? ಇದರಲ್ಲಿ ನಿಮಗೆ 2 ಕಲರ್ಸ್ ಚೇಂಜ್ ಆಗುತ್ತೆ, ಬಟ್ ಇದು ಹೌದು, ಇದು ಬೈಫೋಕಲ್. ಇದು ಬೈಫೋಕಲ್ಸ್ ಮೀನ್ಸ್ ನಿಮಗೆ ಸ್ಪಾಟ್ ಇರ್ತದೆ ನಿಮಗೆ ಬ್ರೈಟ್ನೆಸ್, ಚೆನ್ನಾಗಿ ಬ್ರೈಟ್ನೆಸ್ ಬರ್ತದೆ ನಿಮಗೆ. ಪ್ಲಸ್ ನಿಮಗೆ ಡ್ಯೂರಬಿಲಿಟಿ ಚೆನ್ನಾಗೈತೆ ವಿತ್ ವಾಟರ್ ಪ್ರೂಫ್. ಹೌದು ಸರ್. ಸರ್ ಪ್ರೈಸ್ ನಿಮಗೆ ನೋಡಿ ಸರ್, ಒಂದು 7500 ತನಕ ಆಗುತ್ತೆ ಸರ್ ಇದು ಪ್ರಾಡಕ್ಟು. ಫೋಕಸ್ ಭಾಳ ಚೆನ್ನಾಗೈತೆ ಸರ್. ಯಾಕೆಂದರೆ ನಿಮಗೆ ಈಗ ಫಾಗ್ ನಿಮಗೆ ಕ್ಲಿಯರ್ ಆಗಬೇಕು. ಫಾಗ್ ಕ್ಲಿಯರ್ ಆಗಬೇಕಂತ ಹೇಳಿದ್ರೆ ನಿಮಗೆ ಯೆಲ್ಲೋಯಿಶ್ ಆಗಿಬಿಡ್ತದೆ ನಿಮಗೆ. ಸರಿನಾ? ಯೆಲ್ಲೋಯಿಶ್ ನಿಮಗೆ ಭಾಳ ಚೆನ್ನಾಗಿ ನಿಮಗೆ ಫಾಗ್ ಕ್ಲಿಯರ್ ಆಗ್ತದೆ ನಿಮಗೆ. ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ತುಂಬಾ ಯೂಸ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಇವಾಗ ಅದೇ ಥರ ಮೇನು ಗಾಡಿ ಬೇಕಾಗಿರೋದು ಡ್ಯಾಂಪಿಂಗ್. ಡ್ಯಾಂಪಿಂಗ್ ಅಂತ ಬಂದರೆ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ಸರ್? ಬ್ರ್ಯಾಂಡ್ ನೋಡಿ ಸರ್, ಇದು ಟ್ರಸ್ಟೆಡ್ ಬ್ರ್ಯಾಂಡ್ ಇದೆ. ಸರಿನಾ? ಬೆಟರ್ ಡೀಲ್ಸ್ ಅಂತ ನಿಮಗೆ ಕಂಪ್ನಿ, ಬಟ್ ಚೆನ್ನಾಗಿದೆ. ನಿಮಗೆ 2.2 mm ಸೈಜ್ ಬಂದಿರುತ್ತೆ ನಿಮಗೆ. ಕರೆಕ್ಟಾ? ಪ್ರೈಸ್ ರೀಸನಬಲ್ ಆಗಿದೆ.
ನಿಮಗೆ ಎಷ್ಟಾಗುತ್ತೆ ಸರ್? ಸರ್ ಪ್ರೈಸ್ ನಿಮಗೆ ಸೆಟ್ ಆಫ್ 10 ಶೀಟ್ಸ್ ಬಂದಿರುತ್ತೆ ಇದರಲ್ಲಿ ನಿಮಗೆ. ಕರೆಕ್ಟ್ 10 ಶೀಟ್ ಮಿನಿಮಮ್ ಅಂದರೆ ನಿಮಗೆ 6500 ರುಪೀಸ್ಗೆ ಕೊಡ್ತೀವಿ. 500. ಹೌದು ಸರ್. ಓಕೆ, ಇವಾಗ ಅಕಸ್ಮಾತ್ ಇದು ಬೇಡ, ಬೇರೆ ಬ್ರ್ಯಾಂಡ್ ಬೇಕಾ ಸರ್? ಬೇರೆ ಬ್ರ್ಯಾಂಡ್ ಬೇಕಾದ್ರೆ ನಿಮಗೆ ನಮ್ಮ ಪೈನಿಯರ್ ಕೂಡ ಬಂದಿದೆ ಈಗ ಬ್ರ್ಯಾಂಡ್. ಪೈನಿಯರ್ದು ಐತೆ, ನೆಕ್ಸ್ಟ್ ನಿಮಗೆ ಬ್ರಾಝೋ ಅಂತ ಬ್ರ್ಯಾಂಡ್ ಇದೆ, ನೆಕ್ಸ್ಟ್ ಬ್ಲಾಪಂಕ್ ಅಂತ ಬ್ರ್ಯಾಂಡ್ ಇದೆ, ನೆಕ್ಸ್ಟ್ ನಿಮಗೆ ಆಕ್ಸಿಜನ್ ಅಂತ ಬ್ರ್ಯಾಂಡ್ ಇದೆ, ನೆಕ್ಸ್ಟ್ ನಿಮಗೆ ಕ್ರಾಸ್ಲಿಂಗ್ ವೀಲ್ಸ್ ಅಂತ ಬ್ರ್ಯಾಂಡ್ ಇದೆ. ಡಿಫ್ರೆಂಟ್ ಆಫ್ ಬ್ರ್ಯಾಂಡ್ಸ್ ನಿಮಗೆ ನಮ್ಮ ಡ್ಯಾಂಪಿಂಗ್ ಶೀಟಲ್ಲಿ ಸಿಕ್ಬಿಡ್ತದೆ. ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇದೆಯೋ ಆ ರಿಕ್ವೈರ್ಮೆಂಟ್ ಕೆಲಸ ಮಾಡ್ಕೊಡ್ತೀವಿ. ಹೌದು, ನಾನೇ ಕಸ್ಟಮರ್ ಅನ್ಕೊಂಡು ಇವಾಗ ನಾನು ಬಂದಿದ್ದೀನಿ ಸರ್. ಇವಾಗ ನನಗೆ ಈ ಕಾರಿಗೆ ಮೊರಲ್ದೇ ಬೇಕು ನನ್ನ ಬ್ರ್ಯಾಂಡ್ ಅಂತ. 100% ಸರ್. ಮೊರವೆಲ್ ಇರಲಿ ಸರ್, ಯಾವುದು ಇರಲಿ ಸರ್, ಬ್ರ್ಯಾಂಡು ಎಲ್ಲ ಥರ ಬ್ರ್ಯಾಂಡ್ ಸಿಗುತ್ತೆ. ಹೌದು ಸರ್, ಅವೈಲೇಬಲ್ ಸಿಕ್ಬಿಡ್ತದೆ ಸರ್. ಕಸ್ಟಮರ್ನ ಬಂದುಬಿಟ್ಟು ಅವ್ರಿಗೆ ಏನು ಬ್ರ್ಯಾಂಡ್ ಕೇಳ್ತಾರೋ ಆ ಬ್ರ್ಯಾಂಡನ್ನು ಕೊಡೋಕೆ ರೆಡಿ ಇದ್ದೀವಿ ಸರ್. ಓಕೆ ಸರ್, ಇವಾಗ ಕಾರ್ ತಗೊಂಡಿದ್ದು ತುಂಬ ಬಿಸಿಲಿದೆ, ಇವಾಗ ಗ್ಲಾಸ್ ಎಲ್ಲ ತುಂಬ ಹೀಟ್ ಆಗಿದೆ, ಸೊ ಹೀಟೆಲ್ಲ ಹೀಟ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಸಜೆಷನ್ ಏನು ಕೊಡ್ತೀರಿ ಸರ್? ಸರ್ ಸಜೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಈಗ ನಿಮ್ಗೆ ನೋಡಿ ಸರ್, ಗಾರ್ವಾರೆ ಅಂತ ಒಂದು ಕಂಪ್ನಿ ಇಂಟರ್ನ್ಯಾಷನಲ್ ಸೀರೀಸ್ ಇದು. ಸನ್ಫ್ಲಿಮ್ ಇದೆ, UVI ಪ್ರೊಟೆಕ್ಷನ್ ಅಂತ ಬಂದಿರುತ್ತೆ ನಿಮಗೆ. ಕರೆಕ್ಟಾಗಿ ಇದರಿಂದ ನಿಮಗೆ ಬೆನಿಫಿಟ್ ಏನು ಗೊತ್ತಾ, ನಿಮಗೆ ಹೀಟ್ ಪ್ರೊಟೆಕ್ಷನ್ ಅವಾಯ್ಡ್ ಮಾಡ್ತದೆ, ಸನ್ ಕಂಟ್ರೋಲ್ ಅವಾಯ್ಡ್ ಮಾಡ್ತದೆ, AC ಕಮ್ಮಿಯಾಗಿ ಯೂಸ್ ತಗೊಳ್ತದೆ, ಪ್ಲಸ್ ನಿಮಗೆ ಗ್ಲಾಸ್ ಸ್ಕ್ರಾಚಸ್ ಆಗೋದು ಮಿಗ್ತದೆ ನಿಮಗೆ. ಕಸ್ಟಮರ್ಗೆ ಗವರ್ಮೆಂಟ್ ಏನು ರೂಲ್ಸ್ ಇದೆಯೋ ಆ ರೂಲ್ಸ್ ಪ್ರಕಾರ ನಾವು ಸನ್ಫ್ಲಿಮ್ ಇಟ್ಟಿದ್ದೀವಿ. ಬಟ್ ಗಾರ್ವಾರೆ ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡ್ ಬಿಟ್ಟು ನಿಮಗೆ ಒಂದು 3M ಅಂತ ಒಂದು ಕಂಪ್ನಿ ಇದೆ. ಕಸ್ಟಮರ್ಗೆ ಏನು ಕಂಪ್ನಿ ರಿಕ್ವೈರ್ಮೆಂಟ್ ಇದೆಯೋ ಆ ಕಂಪ್ನಿ ನಾವು ಹಾಕ್ಸ್ಕೊಡ್ತೀವಿ ಸರ್. ಎಷ್ಟು ಕಸ್ಟಮರ್ ಸಜೆಷನ್ ಮಾಡೋದು ಆ ಬ್ರ್ಯಾಂಡ್? ಸರ್ ಸಜೆಸ್ಟ್ಮೆಂಟ್ ಇರೋದು ಗಾರ್ವಾರೆ ಇದೆ ಸರ್. ಹೌದು ಸರ್. ಸಜೆಷನ್ ಮಾಡೋದು ಸರ್ ಇದು ನಿಮಗೆ UVI ಪ್ರೊಟೆಕ್ಷನ್ ಚೆನ್ನಾಗೈತೆ, ಹೀಟ್ ರಿಡಕ್ಷನ್ ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆ. ನಿಮಗೆ ಕಾರ್ ಆಲ್ಮೋಸ್ಟ್ ಕೂಲಿಂಗ್ ಎಫೆಕ್ಷನ್ ಚೆನ್ನಾಗೈತೆ ಸರ್ ಇದರಲ್ಲಿ. ಅದೇ ಥರ ಸ್ವಲ್ಪ ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀರಾ? ತೋರಿಸ್ತೀವಿ ಸರ್. ವಿತ್ ನಿಮಗೆ ಹೆಸರು ಕೂಡ ಬಂದಿರುತ್ತೆ, ಗಾರ್ವಾರೆ ಅಂತ ಮೆನ್ಷನ್ ಆಗಿರುತ್ತೆ. ಈಗ ನಮ್ಮ ಮಾರ್ಕೆಟಲ್ಲಿ ಏನಂತ ಹೇಳಿದ್ರೆ ನಾರ್ಮಲ್ ಸನ್ಫ್ಲಿಮ್ ಹಾಕ್ಸ್ಬಿಟ್ಟು ನಿಮಗೆ ಗಾರ್ವಾರೆ ಅಂತ ಹೇಳ್ಬಿಡ್ತಾರೆ, ಬಟ್ ಅದು ಗಾರ್ವಾರೆ ಕಂಪ್ನಿ ಪ್ರಿಂಟೆಡ್ ಆಗಿರಲ್ಲ ಇದು. ಸರಿನಾ? ಇದು ನಿಮಗೆ ಕಂಪ್ನಿ ಐಟಮ್ ಇದು. ಆ್ಯಸ್ ಎ ಕಸ್ಟಮರಾಗಿ ಬಂದರೆ ಅವರು ಕಸ್ಟಮರು ಸೀಲ್ ಬಾಕ್ಸ್ ತಗೊಂಬತ್ತು ನಿಮಗೆ ತೋರಿಸ್ಬಿಟ್ಟು ನೋಡಿ, ಇದು ವಿತ್ ಹೆಸರು ಬಂದಿರುತ್ತೆ ನಿಮಗೆ, ಗಾರ್ವಾರೆ ಅಂತ ಮೆನ್ಷನ್ ಆಗಿರುತ್ತೆ ನಿಮಗೆ. ಕಂಪ್ನಿಯಿಂದ ನಿಮಗೆ 2 years ವಾರಂಟಿ ಕೂಡ ಬಂದಿರುತ್ತೆ. ಇದು ಸನ್ಫ್ಲಿಮ್ UVI ಪ್ರೊಟೆಕ್ಷನಿಂದ ನಿಮಗೆ ಸನ್ಫ್ಲಿಮ್ ಬಂದಿರುತ್ತೆ. ಇದು ನಿಮಗೆ ಭಾಳ ಚೆನ್ನಾಗಿ ಯೂಸ್ ಆಗ್ತದೆ. ಗ್ಲಾಸಸ್ಗೆ ಕ್ರಾಚಸ್ ಆಗೋದು ಮಿಗ್ತದೆ ನಿಮಗೆ. ಕೂಲಿಂಗ್ ರಿಡಕ್ಷನ್ ಚೆನ್ನಾಗೈತೆ. AC ನಿಮಗೆ ಕಮ್ಮಿಯಾಗಿ ಯೂಸ್ ಆಗುತ್ತೆ. AC ನಿಮಗೆ ಪ್ರೈಸ್ ಅಂತ ಬಂದ್ರೆ ಎಷ್ಟಿದೆ ಸರ್? ಸರ್ ಪ್ರೈಸ್ ನೋಡಿ ಸರ್, ಇದು ನಿಮಗೆ ಒಂದು ಭಾಳ ಚೆನ್ನಾಗಿ ರೀಸನಬಲ್ ಪ್ರೈಸ್ ಕೊಡ್ತೀವಿ ನಿಮಗೆ. 1950 ರುಪೀಸ್ಗೆ ಕಂಪ್ಲೀಟ್ ಕಾರ್ ಹಾಕ್ಸ್ಕೊಡ್ತೀವಿ ಸರ್, ಆಸ್ ಎ ಸ್ಮಾಲ್ ಕಾರ್ಸ್. ಸ್ಮಾಲ್ ಕಾರ್? ಹೌದು ಸರ್. ಕೂಲಿಂಗ್ ಪೇಪರ್ ಹಾಕಿದ್ರೆ ತುಂಬ ಯೂಸ್ ಇರುತ್ತೆ ಅಂತಲೇ ಹೇಳ್ಬೋದು. ಹೌದು ನೋಡಿ, ನಮ್ಮ ಗಾರ್ವಾರೆ ಕಂಪ್ನಿಯಲ್ಲಿ ನಿಮಗೆ ಫ್ರಂಟಿ ಅಂತ ಒಂದು ನಿಮಗೆ ಪೇಪರ್ಗಳ ಇಟ್ಟಿದ್ದೀವಿ ನಾವು. ಮೀನ್ಸ್ ನಿಮಗೆ ಫ್ರಂಟ್ ಗ್ಲಾಸ್ಗೆ ಆಲ್ಮೋಸ್ಟ್ ನಿಮಗೆ ಕವರ್ ಆಗೋ ಥರದ ಪೇಪರ್ ಇದು. ಬೆನಿಫಿಟ್ ಏನು ಗೊತ್ತಾ, ನಿಮಗೆ ಫ್ರಂಟ್ ಗ್ಲಾಸ್ ಪೇಪರ್ ಹಾಕಿದ್ರೆ ನಿಮಗೆ ಹೀಟ್ ಪ್ರೊಟೆಕ್ಷನ್ ಭಾಳ ಒಳ್ಳೆಯದಾಗಿ ಸಿಗ್ತದೆ ನಿಮಗೆ. ಹೆಡ್ಲೈಟ್ ಪಾಸಿಂಗ್ ಮಾಡುವಾಗ ನಿಮಗೆ ಕಣ್ಣಿಗೆ ಬ್ಲರ್ ಕಾಣಿಸಲ್ಲ ನಿಮಗೆ. ಪ್ಲಸ್ ನಿಮಗೆ ಇನ್ ಫ್ಯೂಚರ್ ನಿಮಗೆ ಏನಾದರೂ ಗ್ಲಾಸ್ ಡ್ಯಾಮೇಜ್ ಆಗೋದಿದ್ರೆ ನಿಮಗೆ ಪೇಪರ್ನ ಪ್ರೊಟೆಕ್ಷನ್ ಆಗಿರ್ತದೆ ನಿಮಗೆ. ಭಾಳ ಚೆನ್ನಾಗಿ ಯೂಸ್ ಆಗ್ತದೆ ಪೇಪರ್ ನಿಮಗೆ. ಆ್ಯಸ್ ಎ ಒಂದು UVI ಪ್ರೊಟೆಕ್ಷನ್ ಚೆನ್ನಾಗಿ ಸಿಗ್ತದೆ ನಿಮಗೆ ಫ್ರಂಟ್ ಗ್ಲಾಸಿಂದ ನಿಮಗೆ. ಪ್ರೊಡಕ್ಷನ್ ಬೆಸ್ಟ್ ಪ್ರಾಡಕ್ಟ್ ಅಂತಲೇ. ಹೌದು ಸರ್. ನಮ್ಮ ಹತ್ರ ನಿಮಗೆ ಕಾರ್ಡಿ ಬ್ರ್ಯಾಂಡು ಸಿಕ್ಬಿಡ್ತದೆ. GPNE ಅಂತ ಒಂದು ಬ್ರ್ಯಾಂಡ್ ಇದೆ, ಇದು ಕೂಡ ಸಿಕ್ಬಿಡ್ತದೆ. GPNಲ್ಲಿ ನಿಮಗೆ ಸೆಲೆಕ್ಷನ್ ವಾಯ್ಸ್ ಇದೆ. ಮೀನ್ಸ್ ನಿಮಗೆ ಮ್ಯಾಟ್ರಿಕ್ಸ್ ಕೂಡ ಬಂದಿರುತ್ತೆ ನಿಮಗೆ. ಹೆಂಗೆ ಮ್ಯೂಸಿಕ್ ಪ್ರಕಾರ ನಿಮಗೆ ಮ್ಯಾಟ್ರಿಕ್ಸ್ ರನ್ನಿಂಗ್ ಕೂಡ ಆಗ್ತದೆ ನಿಮಗೆ. ಸ್ಟ್ಯಾಂಡ್ ಲೈಟ್ಸ್ ಬೇಕಂತ ಹೇಳಿದ್ರೆ ಸ್ಟ್ಯಾಂಡು ಕೂಡ ಸಿಕ್ಬಿಡ್ತದೆ. ನಮ್ಮ ಬ್ರ್ಯಾಂಡೆಡ್ ಬೇಕಂತ ಹೇಳಿದ್ರೆ ನಿಮಗೆ ಕಾರ್ಡಿ ಅಂತ ಒಂದು ಬ್ರ್ಯಾಂಡ್ ಇದೆ, ಭಾಳ ಚೆನ್ನಾಗಿದೆ ಕಾರ್ಡಿ ಬ್ರ್ಯಾಂಡು. ಆ್ಯಕ್ಚುಲಾಗಿ ಫಸ್ಟ್ ಸ್ಟಾರ್ಟಪ್ ಬಂದಿರುತ್ತೆ ಕಾರ್ಡಿ ಬ್ರ್ಯಾಂಡಲ್ಲಿ. ನಿಮಗೆ ಕ್ವಾಲಿಟಿ ಚೆನ್ನಾಗೈತೆ ಸರ್. ಹೌದು ಸರ್. ಯಾವುದೇ ಥರದ್ದು ಇಶ್ಯೂ ಇಲ್ಲ, ಯಾವ ಥರದ್ದು ಇಶ್ಯೂ ಇಲ್ಲ ಸರ್ ನಿಮಗೆ. ಇವಾಗ ನಾವು ಸಾಗಾಗಿದ್ರೆ ಅದೇ ಥರ ಪ್ರಕಾರ ಅದೇ. ಹೌದು ಸರ್, ನಿಮಗೆ ರನ್ನಿಂಗ್ ಹೋಗ್ತಾ ಇರ್ತದೆ ಸರ್ ನಿಮಗೆ. ಹೌದು, ಮಲ್ಟಿ ಕಲರ್ ಇದೆ ಅಂತ. ಮಲ್ಟಿ ಕಲರ್ಸ್ ಆಗ್ತದೆ ಸರ್. ಮಲ್ಟಿನೂ ಐತೆ, ಸಿಂಗಲ್ ಕಲರ್ ಐತೆ. ಕಸ್ಟಮರ್ಗೆ ಯಾವ ಥರದ್ದು ಬೇಕು ಆ ಥರನ ಸೆಟ್ ಮಾಡಿ ಇಟ್ಕೋಬೋದು ಅವರು. ಇದರಲ್ಲಿ ಯಾವ ಥರ ಆಪರೇಟ್ ಮಾಡ್ಬೋದು ಸರ್? ನಿಮಗೆ ನೋಡಿ ಸರ್, ಆಸ್ ಎ ಎಕ್ಸಾಂಪಲ್ ಒಂದು ಆ್ಯಪ್ ಬಂದಿರ್ತದೆ ನಿಮಗೆ. ಈ ಆ್ಯಪ್ನ ನಿಮಗೆ ಮೊಬೈಲ್ ಪ್ಲೇಸ್ಟೋರ್ನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫೋನಲ್ಲೇ ನೀವು ಕಲರ್ಸ್ ಚೇಂಜ್ ಮಾಡ್ಕೋಬೋದು. ಕರೆಕ್ಟಾ? ಯಾವ ಕಲರ್ಸ್ ಬೇಕು, ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಕಲರ್ಸ್ ಇದೆಯೋ ಆ ಕಲರ್ನ ಇಟ್ಕೋಬೋದು ಅವರು. ಸಿಂಗಲ್ ಆಗಿ ಕಲರ್ ಚೇಂಜ್ ಮಾಡ್ಬೋದು. ಹೌದು ಸರ್, ವಿತ್ ಆ್ಯಪ್ ಥ್ರೂ ಇಂದ ನೀವು ಕಲರ್ ಚೇಂಜ್ ಮಾಡ್ಕೋಬಹುದು. ಸರ್ ಆಂಬಿಯಂಟ್ ನೋಡಿ ಸರ್, ಸೆಟ್ ಆಫ್ 6 ಪೀಸ್ ಅಂತ ಬಂದಿರುತ್ತೆ ನಿಮಗೆ. ಕರೆಕ್ಟಾ? ಹೌದು ಸರ್. 5800 ರುಪೀಸ್ಗೆ ಸೆಟ್ ಆಫ್ 6-in-1 ಹಾಕ್ಕೊಡ್ತೀವಿ ಸರ್ ನಾವು. ಓಕೆ ಸರ್. ಅದೇ ಥರ ಸೀಟ್ ಕವರ್ ಅಂತ ಬಂದಿದೆ, ಯಾವ ಬ್ರ್ಯಾಂಡ್ ಇದೆ ಸರ್? ಸೀಟ್ ಕವರ್ ನೋಡಿ ಸರ್, ನಮ್ಮ ಕಡೆ ಭಾಳ ಚೆನ್ನಾಗಿ ಬ್ರ್ಯಾಂಡ್ ಇದೆ. ಇದು ಪ್ರೈಮ್ ಫಿಟ್ ಅಂತ ಒಂದು ಕಂಪ್ನಿ ಇದೆ. ಸರಿನಾ? ಈ ಕಂಪ್ನಿಗೆ ನಿಮಗೆ ಬೆನಿಫಿಟ್ ಏನು ಗೊತ್ತಾ, ನಿಮಗೆ ಹೀಟ್ ರಿಡಕ್ಷನ್ ಅವಾಯ್ಡ್ ಮಾಡ್ತದೆ ನಿಮಗೆ. ಹೌದು ಸರ್, ಹೀಟ್ ಅವಾಯ್ಡ್ ಮಾಡ್ತದೆ. ಬಟ್ ಚೆನ್ನಾಗಿ ನಿಮಗೆ ಒಳ್ಳೆ ಕಲೆಕ್ಷನ್ ಸಿಗ್ತದೆ ನಿಮಗೆ. ಸರಿನಾ? ಪ್ಲಸ್ ನಿಮಗೆ ಫಿಟ್ಮೆಂಟು ಅಷ್ಟೇ, ಆ್ಯಸ್ ಎ ಕಂಪ್ನಿ ಫಿಟ್ಮೆಂಟ್ ಹೆಂಗಿರುತ್ತೆ ನಿಮಗೆ ಆ ಥರ ಸೇಮ್ ಲೈಕ್ ಕಂಪ್ನಿ ಫಿಟ್ಮೆಂಟ್ ಹೆಂಗಿದೆಯೋ ಆ ಥರ ಬಂದಿರುತ್ತೆ ನಿಮಗೆ. ಒಂದೊಂದು ಗಾಡಿ ಏರ್ ಬ್ಯಾಗ್ ಅಂತ ಇರುತ್ತೆ. ಹೌದು ಸರ್. ಹೇರ್ ಬ್ಯಾಗು ನಿಮಗೆ ಬ್ಯಾಕ್ ಸೈಡ್ ನೋಡಿ ಸರ್, ಜಿಪ್ ಕೂಡ ಕೊಟ್ಟಿರ್ತೀವಿ ನಾವು. ಸರಿನಾ? ಈ ಬ್ಯಾಕ್ ಸೈಡ್ನ ಆಲ್ಮೋಸ್ಟ್ ಎಲ್ಲ ಜಿಪ್ ಬಂದಿರುತ್ತೆ. ಹೇರ್ ಬ್ಯಾಗು ತೊಂದರೆಗಿಂದ್ರೆ ಏನೂ ಆಗಿರಲ್ಲ. ಆ್ಯಸ್ ಎ ಸೇಮ್ ನಿಮಗೆ ಕಂಪ್ನಿ ಹೆಂಗಿದೆಯೋ ಕೆಲಸ ನಿಮಗೆ ಹೇರ್ ಬ್ಯಾಗು ಅಪ್ಲಿಕೇಶನ್ ಕೂಡ ಆಗಿರಲ್ಲ ನಿಮಗೆ. 100% ವರ್ಕ್ ಆಗುತ್ತೆ ಸರ್. ನೋಡಿ ಸರ್, ಹೇರ್ ಬ್ಯಾಗ್ ನೋಡಿ ಈ ಥರ ಕಟಿಂಗ್ ಕೊಟ್ಟಿರ್ತೀವಿ ನಾವು. ಹೌದು ಸರ್.
ಸ್ಪೆಷಲಿ ಹೇರ್ ಬೇಕಂತ ನಿಮಗೆ ಕಟಿಂಗ್ ಕೊಟ್ಟಿರ್ತೀವಿ ಇದು. ಹೌದು ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಕಸ್ಟಮರ್ಗೆ ಈ ಬ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ನಿಮಗೆ ಹೊಸ ವೆಹಿಕಲ್ಸ್ಗೆ ಒಂದು 6,500 ರೂಪಾಯಿ ತನಕ ನಾವು ಹಾಕ್ಸ್ಕೊಡ್ತೀವಿ. 6,500 ಸ್ಟಾರ್ಟಿಂಗ್. ಹೌದು ಸರ್. ಓಕೆ. ಈಗ ಕಸ್ಟಮರ್ ಬಂದಾಗ ಸರ್ ಇದೇ ಥರ ಕಲರ್ ಬೇಕು, ಇದೇ ಥರ ಡಿಸೈನ್ ಬೇಕು ಸರ್ ಸೆಲೆಕ್ಷನ್ ವೈಸ್ ಇದರಲ್ಲಿ ಸಿಗ್ತದೆ ನಿಮಗೆ. ಅಕಸ್ಮಾತ್ ಇದರಲ್ಲಿ ನಿಮಗೆ ಸೆಲೆಕ್ಷನ್ ವೈಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಅಂಗಡಿ ಪಕ್ಕದಲ್ಲಿ ನಮ್ಗೆ ಗೊತ್ತಿರೋದೇ ಫ್ಯಾಕ್ಟ್ರಿ ಇರೋದು. ಅದರಲ್ಲಿ ನಿಮಗೆ ಯಾವ ಥರದ ಕಲೆಕ್ಷನ್ ಬೇಕು ಅವ್ರಿಗೆ ಆ ಥರ ನಾನು ಸ್ಟಿಚಿಂಗ್ ಮಾಡಿ ಕೂಡ ಹಾಕೊಟ್ಬಿಡ್ತೀವಿ. ಯಾವ್ದು ಬೇಕು ಅವ್ರ ಸೆಲೆಕ್ಷನ್ ವೈಸ್ ಇಮಿಡಿಯೇಟ್ಲಿ ನಿಮಗೆ ರೆಡಿ ಆಗ್ತದೆ. 2 ಅವರ್ಸಲ್ಲಿ ರೆಡಿ ಆಗ್ಬಿಡ್ತದೆ. 100% ಆಗ್ಬಿಡುತ್ತೆ. ವಿತ್ ಇನ್ಸ್ಟಾಲಿಂಗ್ ಸೇರಿ ನಿಮಗೆ 2 ಅವರ್ಸಲ್ಲಿ ಮಾಡ್ಕೊಟ್ಬಿಡ್ತೀವಿ ಸರ್. ಬೇಕಂತ ಹೇಳಿದ್ರೆ ಫ್ಯಾಕ್ಟ್ರಿ ನೋಡ್ಕೊತೀರಾ ಅಂದರೆ ಒಂದ್ಸಲ ನೋಡ್ಕೋಬೋದು, ತೋರಿಸ್ಕೋಬೋದು ಕಸ್ಟಮರ್ನ. ಸರ್ 70 ಮ್ಯಾಟು ಸಿಕ್ಬಿಡ್ತದೆ. ಮ್ಯಾಟಲ್ಲಿ ನಿಮಗೆ ಡಿಫ್ರೆಂಟ್ ಆಫ್ ಮ್ಯಾಟ್ ಸಿಕ್ಬಿಡ್ತದೆ ನಿಮಗೆ. ಬಟ್ ನಿಮಗೆ ಪ್ರೀಮಿಯಂ ಫ್ಲೋರ್ ಕಾಣಿಸ್ಬೇಕಂತ ಹೇಳಿದ್ರೆ ಮ್ಯಾಟಿಂಗ್ 70 ಮ್ಯಾಟ್ನ ನಾನು ಪ್ರಿಫರ್ ಕೊಡ್ತೀನಿ ಸರ್. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಹೌದು ಸರ್, ಬೆಸ್ಟ್ ಮ್ಯಾಟು. ಕ್ಲೀನಿಂಗ್ ಮಾಡೋಕ್ಕೆ ಭಾಳ ಈಸಿ ಆಗಿರ್ತದೆ ಇದು. ನೋಡಿ ಸರ್, ಆರಾಮಾಗಿ ಹಿಂಗೆ ತಕ್ಕಿಸ್ಕೊಂಡು ನಿಮಗೆ ಆರಾಮಾಗಿ ಕ್ಲೀನ್ ಮಾಡಿಸ್ಕೋಬೋದು ಕಸ್ಟಮರ್ಸ್ಗೆ. ಮುಂಚೆ ನಿಮಗೆ 70 ಮ್ಯಾಟಲ್ಲಿ ನಿಮಗೆ ಲಾಕ್ಸ್ ಕೂಡ ಕೊಟ್ಟಿರ್ತೀವಿ. ನಿಮಗೆ ಲಾಕ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಲಾಕ್ ಕಟ್ ಆಗಿಬಿಡ್ತದೆ. ಭಾಳ ವೆಲ್ಕ್ರೋ ಇದೆ, ನಿಮಗೆ ಭಾಳ ಕ್ಲೀನಾಗಿ ಯೂಸ್ ಮಾಡೋದಕ್ಕೆ ಈಸಿ ಇರ್ತದೆ ನಿಮಗೆ. ಹೌದು ಸರ್. ಸರ್ ಸೆಲೆಕ್ಷನ್ ವೈಸ್ ಕಲರ್ ಸಿಕ್ಬಿಡ್ತದೆ ನಿಮಗೆ. ಕ್ರೀಮ್ ಅಂತ. ಹೌದು ಸರ್. ಹೌದು ಸರ್, ನಿಮಗೆ ಥೀಮ್ ಕಾನ್ಸೆಪ್ಟ್ ಮೀನ್ಸ್ ನಿಮಗೆ ಏನು ಗೊತ್ತಾ ಸರ್, ಇಂಟೀರಿಯರ್ ಕಾರ್ಪೆಟ್ ಏನಿದೆಯೋ ಆ ಕಲರ್ ಪ್ರಕಾರ ಸಿಗ್ತದೆ. ಇವಾಗ ನಿಮಗೆ ಜನರಲ್ ಆಗಿ ನಿಮಗೆ ಎಲ್ಲ ಕಾರ್ದಲ್ಲಿ ನಿಮಗೆ ಕಾರ್ಪೆಟ್ ಕೊಡ್ತಾ ಇರುತ್ತೆ ಬ್ಲ್ಯಾಕ್. ಆಸ್ ಎ ನಿಮಗೆ ಕಾಂಬಿನೇಷನ್ ಪ್ರಕಾರ ನಿಮಗೆ ಬ್ಲ್ಯಾಕ್ ಹಾಕಿದ್ರೆ ನಿಮಗೆ ಮೇಂಟೆನೆನ್ಸ್ ಈಸಿ ಇರ್ತದೆ ಕ್ಲೀನ್ ಮಾಡೋದಕ್ಕೆ ನಿಮಗೆ. ಸರಿನಾ? ಫ್ಲೋರು ನೀಟ್ ಆ್ಯಂಡ್ ಕ್ಲೀನ್ ಕಾಣಿಸುತ್ತೆ ನಿಮಗೆ. ಬಟ್ ನಿಮಗೆ ಮ್ಯಾಟು ಅವ್ರಿಗೆ ಕ್ಲೀನ್ ಮಾಡೋದಕ್ಕೆ ಈಸಿ ಕೆಲಸ ಇರ್ತದೆ ನಿಮಗೆ. ಆ್ಯಸ್ ಎ ಕ್ರೀಮ್ ಆಗಿ ಕಲರ್ ತೊಗೊಂಡ್ರೆ, ನಿಮಗೆ ಲೈಟ್ ಕಲರ್ ತೊಗೊಂಡ್ಬಿಟ್ರೆ ಕಸ್ಟಮರ್ನ ಡೈಲಿ ಅವ್ರು ಕ್ಲೀನ್ ಮಾಡ್ತಾ ಇರಬೇಕು. ಈ ಮ್ಯಾಟ್ನಲ್ಲಿ ನಿಮಗೆ ಕ್ಲೀನ್ ಮಾಡೋದಕ್ಕೆ ಅಷ್ಟೇ ಮೇಂಟೆನೆನ್ಸ್ ಫ್ರೀ ಇರ್ತದೆ ನಿಮಗೆ. 70 ಮ್ಯಾಟಲ್ಲಿ ಎಷ್ಟು ಬ್ರ್ಯಾಂಡ್ ಇದೆ ಸರ್? 70 ಮ್ಯಾಟಲ್ಲಿ ನಮ್ಮ ಹತ್ರ ಒಂದು 4-5 ಬ್ರ್ಯಾಂಡ್ ಇದೆ. ಇದು ನಿಮಗೆ ಆಟೋಜೆನಿಕ್ಸ್ ಅಂತ ಬ್ರ್ಯಾಂಡ್ ಇದೆ. ನೆಕ್ಸ್ಟ್ ನಿಮಗೆ ಇದು ಬಿಟ್ಟರೆ 70 ಪ್ರೆವೆಂಟೋ ಅಂತ ಒಂದು ಬ್ರ್ಯಾಂಡ್ ಇದೆ. ಕ್ಯಾರಿ ಬಾಯ್ ಅಂತ ಒಂದು ಬ್ರ್ಯಾಂಡ್ ಇದೆ. ನೆಕ್ಸ್ಟ್ ನಿಮಗೆ ಕ್ರೇಜಿ ಬಾಯ್ ಅಂತ ಒಂದು ಬ್ರ್ಯಾಂಡ್ ಇದೆ. ನೆಕ್ಸ್ಟ್ ಆಸ್ಯೂಸ್ ಅಂತ ಒಂದು ಬ್ರ್ಯಾಂಡ್ ಇದೆ. ನೆಕ್ಸ್ಟ್ ನಿಮಗೆ ಹಾಲ್ ಮಾರ್ಕ್ ಅಂತ ಒಂದು ಬ್ರ್ಯಾಂಡ್ ಇದೆ. 4-5 ಬ್ರ್ಯಾಂಡ್ ಇಟ್ಟಿದ್ದೀವಿ ಸರ್. ಕಸ್ಟಮರ್ ಯಾವ ಬ್ರ್ಯಾಂಡ್ ಕೇಳ್ತಾರೋ ಆ ಬ್ರ್ಯಾಂಡ್ ನಾವು ಹಾಕ್ಸ್ಕೊಡ್ತೀವಿ ಸರ್. 70 ಮ್ಯಾಟ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? 70 ಮ್ಯಾಟ್ ಆಸ್ ಎ ಸ್ಮಾಲ್ ಕಾರ್ಸ್ ಮೀನ್ಸ್ ನಿಮಗೆ ಸ್ವಿಫ್ಟ್ ಇರಲಿ ಅಥವಾ ಯಾವುದೋ ಒಂದು 5 ಸೀಟರ್ ಕಾರ್ ಇರಲಿ ಸರ್, 3,400 ರೂಪೀಸ್ಗೆ ಮ್ಯಾಟ್ ಕೊಡ್ತೀವಿ ಸರ್. 3D ಮ್ಯಾಟ್ ನೋಡಿ ಸರ್, 2 ಟೈಪ್ ಆಫ್ 3D ಮ್ಯಾಟ್ ಇದೆ ನೋಡಿ ಸರ್. ಇದು 3D ಮ್ಯಾಟಲ್ಲಿ ನಿಮಗೆ ಕ್ಯೂಪೋ ಅಂತ ಒಂದು ಬ್ರ್ಯಾಂಡ್ ಇದೆ ಸರ್. ಕ್ಯೂಪೋ ಅಂತ ಬ್ರ್ಯಾಂಡ್ ಇದೆ. ಕಂಪ್ಲೀಟ್ ಟ್ರೈ ಸಿಸ್ಟಮ್ ಮ್ಯಾಟ್ ಅಂತ ನಾವು ಹೇಳ್ಬೋದು ಇದನ್ನು. ಸರಿನಾ? ಈ ಮ್ಯಾಟ್ ನಿಮಗೆ ಒಂದು 1,750 ರೂಪೀಸ್ಗೆ ಸ್ಮಾಲ್ ಕಾರ್ಸ್ ಮ್ಯಾಟ್ ಸಿಗ್ಬಿಡ್ತದೆ ಸರ್. ಸರ್ ಇದು ಬಿಟ್ಟರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಅಂತ ಮ್ಯಾಟ್ ಇದೆ. GFX ಅಂತ ಒಂದು ಕಂಪ್ನಿ ಬರುತ್ತೆ ನಿಮಗೆ. ಈ ಮ್ಯಾಟ್ಗೆ ಕಂಪ್ನಿ ಕಡೆಯಿಂದ ವಿತ್ 1 ಇಯರ್ ವಾರಂಟಿ ಕಾರ್ಡ್ ಸೇರಿ ಸಿಗ್ಬಿಡ್ತದೆ. ಹೌದು ಸರ್. ಕಸ್ಟಮೈಸ್ ಸರ್ ಎನಿ ವೆಹಿಕಲ್, ಬಟ್ ನಿಮಗೆ ಹೊಸ ವೆಹಿಕಲ್ಗೆ ನಿಮಗೆ ಪ್ರಾಡಕ್ಟ್ ಸಿಗ್ಬಿಡ್ತದೆ ಸರ್. ಕಂಪ್ನಿ MRP 4,750 ರೂಪೀಸ್ ಕಂಪ್ನಿ MRP ಇದೆ. 3,450 ರೂಪೀಸ್ಗೆ ಮ್ಯಾಟ್ ಕೊಡ್ತೀವಿ ಸರ್ ಇದು ಸ್ಮಾಲ್ ಕಾರ್ಸ್. ಓಕೆ ಸರ್, ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ತಾರ್ದು ಮೇನ್ ಜಾಸ್ತಿ ನೀವು ಮಾಡಿಫಿಕೇಶನ್ ಮಾಡಿದ್ರೆ ನಾವು ತಾರ್ದು ಯಾವುದೋ ಪ್ರಾಡಕ್ಟ್ ತೋರಿಸಿಲ್ಲ ನಾವು. ತಾರ್ದು ನಾನು ಬಂದಿದ್ರೆ ನನ್ನ ಕಸ್ಟಮರು ಈಗ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಪ್ರಾಡಕ್ಟ್ ಸಿಗುತ್ತಾ ಸರ್? ಇಮಿಡಿಯೇಟ್ಲಿ ನಿಮಗೆ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಸರಿನಾ, ಯಾವ ಬ್ರ್ಯಾಂಡ್ ಬೇಕು ತಾರಲ್ಲಿ ನಿಮಗೆ ಮೆಟೀರಿಯಲ್ ಆಕ್ಸೆಸರೀಸಲ್ಲಿ ಪ್ರೆಸೆಂಟಾಗಿ ಎಲ್ಲ ಅವೈಲೇಬಲ್ ಸಿಕ್ಬಿಡ್ತದೆ. ಕಸ್ಟಮರ್ನ ಬಂದಿದ ತಕ್ಷಣ ನಿಮಗೆ ಎಲ್ಲ ನಿಮಗೆ ಒಂದು ಡೀಟೇಲ್ಸ್ ಆಗಿ ಕೊಟ್ಬಿಟ್ಟು ಅವ್ರಿಗೆ ಯಾವ ನಿಮಗೆ ಬ್ರ್ಯಾಂಡ್ ಕೇಳ್ತಾರೋ ಆ ಬ್ರ್ಯಾಂಡ್ ಅವೈಲೇಬಲ್ ಸಿಕ್ಬಿಡ್ತದೆ. ಹೌದು ಸರ್, ಇಮಿಡಿಯೇಟ್ಲಿ. ಯಾಕಂತ ಹೇಳಿದ್ರೆ ನೋಡಿ ಸರ್, ಇದು JC ರೋಡು ಸರಿ. ನಾವು ಆಚೆ ಹೌದು ಸಮುದ್ರ ಅಂತಲೇ ಹೇಳ್ಬೋದು. ಆಚೆ ನಾವು ಅಂಗಡಿ ಇಟ್ಟಿದ್ವಿ, ನಿಮಗೆ ಒಂದು JC ರೋಡಲ್ಲಿ ಬಂದು ಐಟಮ್ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ತವ್ರಿಗೂ ಕಸ್ಟಮರ್ ಅಷ್ಟವರೆಗೂ ಕಾಯಿರಲ್ಲ ಸರ್. ಸರಿನಾ? ಇಲ್ಲಿ ಬಂದರೆ ನಿಮಗೆ ಕಸ್ಟಮರ್ ಬೆನಿಫಿಟ್ ಏನು ಗೊತ್ತಾ ಸರ್, ಬೇಗ ಫಾಸ್ಟಾಗಿ ಕೆಲಸ ಯೂಸ್ ಆಗಿಬಿಡ್ತದೆ ನಿಮಗೆ. ಸರಿನಾ? ಕಸ್ಟಮರ್ಗೆ ಒಳ್ಳೆ ಕಲೆಕ್ಷನ್ಸ್ ಆಗಿ ಸಿಗ್ತದೆ ನಿಮಗೆ. JC ರೋಡ್ಗೆ ಬರೋ ಬೆನಿಫಿಟ್ ಏನು ಗೊತ್ತಾ, ಕಸ್ಟಮರ್ ನಿಮಗೆ ಸೆಲೆಕ್ಷನ್ ವೈಸ್ ನಿಮಗೆ ಮೆಟೀರಿಯಲ್ ಸಿಗ್ಬಿಡ್ತದೆ. ಅಷ್ಟೊಂದು ಬೆನಿಫಿಟ್ ಕಸ್ಟಮರ್ಗೆ. ಸರ್ ಆಕ್ಸೆಸರೀಸ್ ಮೀನ್ಸ್ ನೋಡಿ ಸರ್, ಸ್ಮಾಲ್ ಐಟಮ್ ಅಂತ ಹೇಳಿದೆ ನಿಮಗೆ ದೊಡ್ಡದು ಐಟಮ್ವರೆಗೂ ನಾವು ಎಲ್ಲ ಮೇಂಟೈನ್ ಇಟ್ಟಿದ್ದೀವಿ ಸರ್. ಸ್ಮಾಲ್ ಮೀನ್ಸ್ ನೋಡಿ ಸರ್, ಮೆಮರಿ ಫಾರ್ಮ್ ನೆಕ್ ಪಿಲ್ಲೋ ಸಿಗ್ಬಿಡ್ತದೆ. ನೆಕ್ಸ್ಟ್ ರ್ಯಾಟೆಕ್ಸ್ದು ಒಂದು ನಿಮಗೆ ಇದು ಸಿಗ್ಬಿಡ್ತದೆ ನಿಮಗೆ ಸ್ಪ್ರೇ. ನೆಕ್ಸ್ಟ್ ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್ ಸಿಗ್ಬಿಡ್ತದೆ. ಫ್ರೆಶ್ನರ್ಸ್ಗೆ ಪರ್ಫ್ಯೂಮ್ ಸಿಗ್ಬಿಡ್ತದೆ. ಸೇಫ್ಟಿ ಪ್ರೊಟೆಕ್ಷನ್ಗೆ ಮೊಬೈಲ್ ಸ್ಟ್ಯಾಂಡ್ ಸಿಗ್ಬಿಡ್ತದೆ. ನೆಕ್ಸ್ಟ್ ನಿಮಗೆ ಹೆಡ್ಲೈಟ್ದು ವಾರಿಂಗ್ ಕಿಟ್ಟು. ಹೆಡ್ಲೈಟ್ ವಾರಿಂಗ್ ಕಿಟ್ ಏನು ಗೊತ್ತಾ ಸರ್, ನಿಮಗೆ ಕೆಲವರು ಕಸ್ಟಮರ್ಗೆ LED ಬಲ್ಬ್ ಬೇಡ ಅಂತ ಹೇಳ್ತಾರೆ. ಆ ಕಸ್ಟಮರ್ಗೆಲ್ಲ ನಾವು ಹೆಡ್ಲೈಟ್ದು ವಾರಿಂಗ್ ಕಿಟ್ ಹಾಕಿಸಿ ಹೆಡ್ಲೈಟ್ ಬಲ್ಬ್ ಕೂಡ ಹಾಕ್ಕೊಡ್ತೀವಿ. ಲಿಮಿಟೆಡ್ ರೇಂಜ್ ಬಂದಿರುತ್ತೆ ನಿಮಗೆ. ಪವರ್ ಚೆನ್ನಾಗಿ ನಿಮಗೆ ಹೆಡ್ಲೈಟ್ LED ಅಷ್ಟು ಪವರ್ ತಾಗಿ ಸಿಗಲ್ಲ ನಿಮಗೆ. ಬಟ್ ಲಿಮಿಟೆಡ್ ರೇಂಜಲ್ಲಿ ನಿಮಗೆ ಪ್ರೈಸ್ ರೀಸನಬಲ್ ಆಗಿ ಸಿಗ್ಬಿಡ್ತದೆ ನಿಮಗೆ. ಅದೇ ಥರ ರ್ಯಾಟ್ ಮೆಶ್ ಇದೆ ಸರ್? ಹೌದು ಸರ್, ರ್ಯಾಟ್ ಮೆಶು ಅವೈಲೇಬಲ್ ಸಿಗ್ಬಿಡ್ತದೆ ಸರ್. ರ್ಯಾಟ್ ಮೆಶು ಸಿಗ್ಬಿಡ್ತದೆ ನಿಮಗೆ. ರ್ಯಾಟ್ ಮೆಷಿನಲ್ಲಿ ಬೆನಿಫಿಟ್ ಏನು ಗೊತ್ತಾ, ನಿಮಗೆ ಸ್ಪ್ರೇಗಿಂತ ನಿಮಗೆ ಭಾಳ ಒಳ್ಳೆಯದಾಗಿ ಯೂಸ್ ಆಗ್ತದೆ ರ್ಯಾಟ್ ಮೆಶ್ ನಿಮಗೆ. ಹೌದು ಸರ್, ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹೌದು ಸರ್, ಭಾಳ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್. ಸರ್ ಸ್ಮಾಲ್ ಕಾರ್ಸ್ ಮೀನ್ಸ್ ನಿಮಗೆ 2,400 ರೂಪಾಯಿ ತೊಗೊಳ್ತಾ ಇದ್ದೀನಿ ಸರ್. ಹೌದು ಸರ್.
ಸರ್ ನೋಡಿ ಸರ್, ಕ್ಯಾರಿಯರ್ದು ನಮ್ಮ ಕಡೆ ಅವೈಲೇಬಲ್ ಸಿಕ್ಬಿಡ್ತದೆ. ಕಸ್ಟಮರ್ಗೆ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಕ್ಯಾರಿಯರ್ ಬೇಕಾ, ಕ್ಯಾರಿಯರ್ದು ಎನಿ ವೆಹಿಕಲ್ಸ್ ಯಾವುದು ವೆಹಿಕಲ್ ಇರಲಿ ಸರ್, ಅವೈಲೇಬಲ್ ದಿಸ್ ಕ್ಯಾರಿಯರ್ ಸರ್. ಕ್ಯಾರಿಯರ್ ನಿಮಗೆ ಡಿಫ್ರೆಂಟ್ ಆಫ್ ಕ್ಯಾರಿಯರ್ ಇದೆ ನಿಮಗೆ. ಸ್ಪೋರ್ಟ್ಸ್ ಯಾವುದು ವೆಹಿಕಲ್ ಇರಲಿ ಸರ್, ಎಲ್ಲ ವೆಹಿಕಲ್ದು ಕ್ಯಾರಿಯರ್ ಸಿಕ್ಬಿಡುತ್ತೆ. ಹೊಸ ವೆಹಿಕಲ್ ಮೀನ್ಸ್ ನಿಮಗೆ ಇನೋವಾ ಹೈ ರೈಡರು, ನೆಕ್ಸ್ಟ್ ಹೈ ಕ್ರಾಸು, ನೆಕ್ಸ್ಟ್ ನಿಮಗೆ ಬ್ರಿಜಾ, ಯಾವುದು ಗಾಡಿ ಇರಲಿ ಸರ್, A to Z ಯಾವುದು ಗಾಡಿ ಇರಲಿ ಕ್ಯಾರಿಯರ್ ಅವೈಲೇಬಲ್ ಸಿಕ್ಬಿಡ್ತದೆ. ಅದೇ ಥರ ನಿಮಗೆ ಸೈಡ್ ಫುಟ್ರೆಸ್ಟು, ಬ್ಯಾಕ್ ಸೈಡ್ ಸೇಫ್ಟಿ ಬೈಕ್ ಪ್ರೊಟೆಕ್ಷನ್ ಸಿಕ್ಬಿಡ್ತದೆ, ಫ್ರಂಟ್ ಬಂಪರ್ ಸಿಕ್ಬಿಡ್ತದೆ, ಫ್ರಂಟ್ ಬ್ಯಾಕ್ ಬಾಡಿ ಕಿಟ್ಟು ಅವೈಲೇಬಲ್ ಸಿಕ್ಬಿಡ್ತದೆ. ಕಾರ್ಗೆ ಸೇಫ್ಟಿ ಇರೋ ಪ್ರಾಡಕ್ಟ್ನ ಎಲ್ಲ ಸಿಕ್ಬಿಡ್ತದೆ ಸರ್. ಹೌದು ಸರ್, ಹೌದು ಸರ್. ಇದು ಟಾಪ್ ರ್ಯಾಪಿಂಗ್. ಇದು ಈ ರ್ಯಾಪಿಂಗ್ ಇದೆ ನಿಮಗೆ ಬೆನಿಫಿಟ್ ಏನು ಗೊತ್ತಾ, ನಿಮಗೆ ಗಾಡಿ ಗ್ಲಾಸಿಯಾಗಿ ಕಾಣಿಸುತ್ತೆ, ಪೇಂಟ್ ಪ್ರೊಟೆಕ್ಷನ್ ಆಗಿರ್ತದೆ, ನಿಮಗೆ ಭಾಳ ಒಳ್ಳೆದಾಗಿ ಸೇಫ್ಟಿ ಇರ್ತದೆ. ಈ ರ್ಯಾಪಿಂಗ್ ಇದೆ ನಿಮಗೆ ಕಾರ್ ಗ್ಲಾಸಿಯಾಗಿ ಕಾಣಿಸುತ್ತೆ ನಿಮಗೆ, ಸರಿನಾ. ನಿಮಗೆ ಪೇಂಟ್ ಪ್ರೊಟೆಕ್ಷನ್ ಮತ್ತು ನಿಮಗೆ ಬಿಸಿಲು ಕಂಟ್ರೋಲ್ ಮಾಡುತ್ತೆ ಈ ರ್ಯಾಪಿಂಗಿಂದ, ನಿಮಗೆ ಭಾಳ ಚೆನ್ನಾಗಿ ಯೂಸ್ ಆಗ್ತದೆ. ನೋಡಿ ಸರ್, ಇದು ಸ್ಟೇರಿಂಗ್ ಗ್ರಿಪ್ಪರ್. ಇದು ಸ್ಟೇರಿಂಗ್ ಗ್ರಿಪ್ಪರ್ ಹಾಕಿದ್ರೆ ನಿಮಗೆ ಬೆನಿಫಿಟ್ ಏನು ಗೊತ್ತಾ, ನಿಮಗೆ ಸ್ಟೇರಿಂಗ್ ಗ್ರಿಪ್ಪರ್ ಆಗಿರ್ತದೆ. ನಿಮಗೆ ಸಖೆ ಆಗಲ್ಲ, ಸ್ಟೇರಿಂಗ್ ಇಟ್ಕೊಳ್ಳೋವಾಗ ನಿಮಗೆ ಗ್ರಿಪ್ ಆಗಿರ್ತದೆ. ಬೆನಿಫಿಟ್ ನಿಮಗೆ ಸ್ಲಿಪ್ ಆಗಲ್ಲ, ಹ್ಯಾಂಡ್ಸ್ ಎಲ್ಲ ನಿಮಗೆ ಸ್ಲಿಪ್ ಆಗಲ್ಲ, ಭಾಳ ಒಳ್ಳೆದಾಗಿ ಗ್ರಿಪ್ ಆಗಿ ಸಿಗ್ತದೆ ನಿಮಗೆ. ಸ್ಟೇರಿಂಗ್ ಹಾಕಿದ್ರೆ ತುಂಬ ಯೂಸ್ಫುಲ್. ಮತ್ತು ನಿಮಗೆ ಜಿಗ್ಜಾಗ್ ಕೂಡ ಸ್ಟಿಚಿಂಗ್ ಬಂದಿರುತ್ತೆ. ಸ್ಟಿಚಿಂಗ್ ನೋಡ್ಕೋಬೋದು ನೀವು. ಆಲ್ಮೋಸ್ಟ್ ನಿಮಗೆ ಕಂಪ್ನಿ ಫಿಟ್ಮೆಂಟ್ ಹೇಗಿರುತ್ತೋ ಆ ಥರ ಬಂದಿರುತ್ತೆ ಸ್ಟಿಚಸ್ ನಿಮಗೆ. ಸೇಮ್ ಲೈಕೆ ಕಂಪ್ನಿ ಫಿಟ್ಮೆಂಟ್ ಆಗಿ ಬಂದಿರುತ್ತೆ ನಿಮಗೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ಶಾಪಿಂಗ್ ರಿವ್ಯೂ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್ ಸರ್. ನಮ್ಮ ವ್ಯೂವರ್ಸ್ ಏನಾದ್ರು ಅಕಸ್ಮಾತ್ ಇಲ್ಲಿ ಬಂದರೆ ಆಯಿತು, ಒಂದು ಕಡಿಮೆ ಬಜೆಟಲ್ಲೇ ಖಂಡಿತ 100% ಸರ್. ಓಕೆ, ಕಸ್ಟಮರ್ಗೆ ಒಳ್ಳೆ ಸರ್ವಿಸು ಕೂಡ ಕೊಟ್ಟಿರ್ತೀವಿ. ಕಸ್ಟಮರ್ಗೆ ನಮ್ಮ ಅಂಗಡಿಯಿಂದ ಒಳ್ಳೆ ಫೀಡ್ಬ್ಯಾಕ್ ಸಿಗಬೇಕು. ನಮ್ಮ ಮೆಟೀರಿಯಲ್ ಹೌದು ಸರ್, ಭಾಳ ಒಳ್ಳೆದಾಗಿ ಫೀಡ್ಬ್ಯಾಕ್ ಸಿಗಬೇಕು. ಅವ್ರ ಕಸ್ಟಮರಿಂದ ನಮಗೆ ರೆಫರಲ್ ಬರಬೇಕು. ಯಾಕಂತ ಹೇಳಿದ್ರೆ ಒಂದು ಕಸ್ಟಮರ್ನ ಒಂದು ಕೆಲಸ ಮಾಡಿಬಿಟ್ಟು ಬಿಟ್ಕೊಡೋದು ಕೆಲಸ ನಮ್ಗೆ ಮಾಡಿಕೊಡಲ್ಲ ಸರ್. ಬೇರೆಯವ್ರು ಸುಮಾರು ಮಾಡ್ತಾ ಇರ್ತಾರೆ, ಒಂದು ಗಾಡಿ ಮಾಡೋದಾಯ್ತು ಸುಮ್ಮನೆ ಹಾಗೆ ಕುತ್ಕೋಬೇಕು, ಆ ಥರದ್ದಿರಲ್ಲ ಸರ್. ಕಸ್ಟಮರಿಂದ ನಮಗೆ ಕಸ್ಟಮರ್ ರೆಫರಲ್ ಸಿಗಬೇಕು ಅಂತ ನಮ್ಮ ಬಿಸ್ನೆಸ್ ಪಾಲಿಸಿ ಇದೆ ಸರ್. ಕಸ್ಟಮರ್ ಬಂತು ಅಂದರೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟಿಗೆ ಇಲ್ಲೇ ಬರಬೇಕು. 100% ನಮ್ಮ ಬಿಸ್ನೆಸ್ ಪಾಲಿಸಿ ಹಾಗೆ ಮೇಂಟೈನ್ ಮಾಡ್ತೀವಿ ಸರ್. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಮೋಸ್ಟ್ ವೆಲ್ಕಮ್ ಸರ್.